ನಮಸ್ತೆ ಬ್ರದರ್, ಎಲ್ರಿಗೂ ನಮಸ್ಕಾರ. ಓಕೆ, ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಶುರು ಮಾಡೋಣ. ಹಾ ಬ್ರದರ್, ಮಾಡ್ತೀನಿ ಬ್ರದರ್. ಕೇಳಿಸ್ತಾ ಬ್ರದರ್ ನನ್ನ ವಯಸ್ಸು? ಕೇಳಿಸ್ತಾ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟು ಸ್ತೋತ್ರ. ಮಾತನಾಡಲಿಕ್ಕೆ ಹೋಗ್ತಿರುವಂತ ರಿಚರ್ಡ್ ಬ್ರದರ್ಗಾಗಿ ನಾನು ಪ್ರಾರ್ಥನೆ, ಅವ್ರ ಮೂಲಕ ಅನೇಕ ಸತ್ಯವುಳ್ಳ ಜೀವುಳ ವಾಕ್ಯಗಳನ್ನು ನಮಗೆ ದಯಪಾಲಿಸ್ರಿ ಮತ್ತು ಅವುಗಳನ್ನು ಕಲಿತು ನಾವು ಇನ್ನೊಬ್ರಿಗೆ ಹೇಳಕ್ಕಾಗುತ್ತೆ ನಿನ್ನ ಸಹಾಯ ಕೃಪೆ ನಮ್ಗೆ ಅನುಗ್ರಹಿಸ್ರಿ. ಈ ರೀತಿಯಲ್ಲಿ ಎಲ್ಲಾ ಕಾರ್ಯಗಳನ್ನು ನೀವು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನ ರಕ್ಷಕ ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್, ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಎನಿಸಿ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನ ನೀಡಿದರೆ, ಹಾಗಾಗಿ ಎಂದಿನಂತೆ ನಾವು ನೋಡ್ತಿರುವಂತಹ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಮುಂದುವರೆದಂತ ಭಾಗವನ್ನ ಈ ದಿನ ನಾವು ನೋಡಕ್ ಹೋಗ್ತಿದೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಯಾವ ಒಂದು ಅಧ್ಯಾಯದಲ್ಲಿ ಇದೀವಿ ಈಗ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ? ಯಾವ ಅಧ್ಯಾಯ, ಯಾವ ಭಾಗದಲ್ಲಿ ಇದೀವಿ? ಭಾಗ 45. ಭಾಗ 45. ರೋಮಾಪುರ 6:3 ಕಂಟಿನ್ಯೂ. ರೋಮಾಪುರ 6:3ನೇ ವಚನ ಕಂಟಿನ್ಯೂ ಆಗ. ಓಕೆ, ರೋಮಪುರದವರಿಗೆ 6ನೇ ಅಧ್ಯಾಯ 3ನೇ ವಚನ ಕಂಟಿನ್ಯೂ ಮಾಡ್ಬೇಕು. ಲಾಸ್ಟ್ ಟೈಮ್ ನಾವು ಯಾವ್ದ್ರ ಬಗ್ಗೆ ನೋಡಿದ್ವಿ ಅಂತ ನೆನಪಿದೆಯಾ? ಏನಾದ್ರೂ ಒಂದು ವಿಷಯ, ಯಾವ ವಾಕ್ಯವನ್ನು ನೋಡಿದ್ವಿ, ಅದ್ರಲ್ಲಿ ಏನು ವಿಷಯ ನೋಡಿದ್ವಿ ಏನಾದ್ರು ನೆನಪಿದೆಯಾ? ದೀಕ್ಷಾ ಸ್ನಾನ ತಗೊಳ್ಳೋದ್ರ ಬಗ್ಗೆ ಹೇಳಿದ್ವಿ ಬ್ರದರ್. ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಮರಣಕ್ಕೆ ವಾಪಸ್ ಕೊಟ್ಬಿಟ್ಟು ಹಳೆ ಎಲ್ಲ ಸ್ವಭಾವನ ಬಿಟ್ಟು ನಾವು ನೂತನ ಸ್ವಭಾವನ ಧರಿಸ್ಕೊಂಡು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಬದುಕಬೇಕು, ಕ್ರಿಸ್ತನ ಗುಣಲಕ್ಷಣಗಳನ್ನ ಹೊಂದ್ಕೋಬೇಕು ಅಂತ. ಓಕೆ,
ಓಕೆ, ಥ್ಯಾಂಕ್ ಯು ಅಮ್ಮ. ಸಾಕ್ಷಿ ನೋಡ್ಬೇಕಾದ್ರೆ ನಮ್ಮ ರೋಮಪುರದವರಿಗೆ 6ನೇ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾದಂತ ಒಂದು ವಿಷಯವನ್ನು ಮಾತಾಡ್ತಾರೆ. ಕಾನ್ಸಿಗ್ರೇಷನ್ ಮತ್ತೆ ಜಸ್ಟಿಫಿಕೇಶನ್ ಸಂಬಂಧಪಟ್ಟ ವಿಷಯವನ್ನು ಕೂಡ ಅಲ್ಲಿ ಮಾತಾಡ್ತಾ ಬಂದಿದ್ರು. ಅದೆಲ್ಲ ಕೂಡ ನೋಡ್ಕೊಂಡ್ ಬಂದ್ವಿ. ಬೇರೆ ಏನು ವಿಷಯವನ್ನ ನೋಡಿದ್ವಿ? ಬೇರೆ ಯಾವ ವಿಷಯವನ್ನ ನೋಡಿದ್ವಿ? ನೆನಪಿದ್ಯಾ? ಅದೇ ಗಲಾತ್ಯದಲ್ಲಿ ಹೇಳ್ತಾರಲ್ಲ 3:27 ಮತ್ತೆ ಕೊಲಸೆ 2:12 ಓಕೆ, ಅದನ್ನ ನೋಡ್ತೀವಿ. ಸರಿ. ಓಕೆ, ಕ್ರಿಸ್ತನಲ್ಲಿ ಪ್ರಿಯ ಸರಸ್ವರಿ ಇದೆ. ಸೊ ನಾವು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಈ ಒಂದು ರೋಮಪುರದ ಬರೆದ ಪತ್ರಿಕೆಯಲ್ಲಿ ಆ ಮೊದಲನೇ ಒಂದು ವಾಕ್ಯ ನಾವು ನೋಡ್ಬೇಕಾದ್ರೆ ಏನಪ್ಪಾ ಇದೆ ಅಂತ ನೋಡಿದಾಗ, ರೋಮಪುರದವರಿಗೆ 6ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. 6:1 ಬ್ರದರ್. 6:1 ಓದಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಅಲ್ವಾ? ಸೊ ನೋಡ್ಬೇಕಾದ್ರೆ ಈ ಒಂದು ಪಾಪವನ್ನು ಬಿಟ್ಟು ನಾವು ದೇವರ ಮಕ್ಕಳು ಹೇಗೆ ನಾವು ಮುಂದುವರಿಬೇಕು ಅನ್ನೋ ವಿಷಯವನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡು, ಅದೇ ರೀತಿ ನಾವು ಕ್ರಿಸ್ತನಲ್ಲಿ ಮರಣ ಹೊಂದುವ ಅನ್ನುವಂತ ಎಲ್ಲ ವಿಷಯವನ್ನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಸೊ ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಮಾಡ್ಕೊಂಡು ನಾವು ದೀಕ್ಷಾ ಸ್ನಾನ ಅಂದಾಗ ಅಂದ್ರೆ ಬ್ಯಾಪ್ಟಿಸೋ ಅನ್ನೋ ವಿಷಯವನ್ನು ಕೂಡ ನೋಡಿದ್ವಿ. ಅಂದ್ರೆ ನಮ್ಮ ಒಂದು ಸ್ವ ಇಚ್ಛೆಗಳನ್ನ ನಾವು ಕ್ರಿಸ್ತನಿಗೋಸ್ಕರ ಅದೇನ್ ಮಾಡಿದೀವಿ, ಅದನ್ನ ನಾವು ಸಮಾಧಿ ಮಾಡಿದ್ವಿ, ಮಣ್ಣು ಮಾಡಿದ್ವಿ. ಈಗ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದೀವಿ ಅನ್ನೋ ವಿಷಯವನ್ನು ಕೂಡ ನೋಡಿ. ಕ್ರಿಸ್ತನಿಗೋಸ್ಕರ ನಾವು ದೀಕ್ಷಾ ಸ್ನಾನ ತಗೊಂಡಿದೀವಿ ಅಂದ್ರೆ ದೇವರ ಮಕ್ಕಳು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಸೇರೋದಕ್ಕೆ ಬ್ಯಾಪ್ಟಿಸಮ್ ಅಂದ್ರೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ನಾವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀವಿ, ಕ್ರಿಸ್ತನಾಗಿ ಬದುಕಬೇಕು ಅನ್ನೋ ವಿಷಯವನ್ನ ನಾವು ನೋಡಿದ್ವಿ. ಇಲ್ಲಿ ಕೊನೆಯದಾಗಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ರೋಮಪುರದವರಿಗೆ 6ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡ್ತೀವಿ. ಇವತ್ತು ರೋಮಪುರದವರಿಗೆ 6ನೇ ಅಧ್ಯಾಯ 4ನೇ ವಾಕ್ಯವನ್ನು ಮುಂದುವರ್ಸೋಣ. ಹೋದ್ರೆ ರೋಮಪುರದವರಿಗೆ 6ನೇ ಅಧ್ಯಾಯ 4ನೇ ವಾಕ್ಯ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಓಕೆ, ನೋಡಿ ಕ್ರಿಸ್ತನ ಪ್ರೀತಿಯ ಸರಸ್ವರೇ, ಈ ಒಂದು ವಾಕ್ಯ ಅಂದ್ರೆ ನಾವು ಪರಿಚಯವಾದಂತ ಒಂದು ವಾಕ್ಯ, ತುಂಬಾ ಸರಿ ಕೂಡ ಓದಿದ್ವಿ ಈ ವಾಕ್ಯವನ್ನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟವೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ಅನ್ನೋ ವಿಷಯವನ್ನ ನೋಡ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸಾಮಾನ್ಯವಾಗಿ ದೀಕ್ಷಾ ಸ್ನಾನದ ಸಮಯದಲ್ಲಿ ಈ ವಾಕ್ಯವನ್ನು ನಾವು ಕೇಳಿರಬಹುದು, ಇಲ್ಲವೇ ಮತ್ತೆ ಮತ್ತೆ ಹಲವಾರು ಸನ್ನಿವೇಶದಲ್ಲಿ ಇದನ್ನ ಕೇಳಿರ್ಬಹುದು. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ದೀಕ್ಷಾ ಸ್ನಾನ ಅಂತ ಹೇಳಿದಾಗ ಯಾರು ಕೂಡ ಇಲ್ಲಿ ನಮ್ಮನ್ನ ಬಲವಂತ ಮಾಡಲ್ಲ. ಮನಪೂರ್ವಕವಾಗಿ ದೇವರಿಗೆ ನಾವು ಇಲ್ಲಿ ಕೊಡಕ್ಕೆ ಮುಂದೆ ಬಂದಿರ್ತೀವಿ. ಹಾಗಾಗಿ ಹಾಗೆ ಬಂದಿರುವಂತ ಪ್ರತಿಯೊಬ್ಬ ದೇವ್ರ ಮಕ್ಕಳು ಕೂಡ ಮನಸ್ಸಲ್ಲಿ ಇಟ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಇನ್ಮೇಲೆ ನಾವು ಏನಾಗಿದೀವಿ ಅಂದ್ರೆ ನಮ್ಮ ಸ್ವಂತ ಆಸೆ ಅಭಿಲಾಷೆಗಳಿಗೆ ಸತ್ತು ಹೂಣಲ್ಪಟ್ಟಿದ್ದೇವೆ. ಹೂಣಲ್ಪಟ್ಟಿದ್ದೇವೆ ಅಂದ್ರೆ ಏನು? ಸಮಾಧಿ ಆಗಿದೆ, ಮಣ್ಣಾಗಿದೆ ಅಲ್ವಾ? ಮಣ್ಣಾಗಿದೆ ಅಂದ್ರೆ ಏನು? ಏನಕ್ಕೆ ಆ ಒಂದು ಸಮಾಧಿ ಹೂಣಲ್ಪಟ್ಟಿರುವಂತ ವಿಷಯವನ್ನ ನಮ್ಮ ಒಂದು ದೀಕ್ಷಾ ಸ್ನಾನಕ್ಕೆ ಇಲ್ಲಿ ಕಂಪೇರ್ ಮಾಡುವಂತ ಒಂದು ಉದ್ದೇಶವೇನಿತ್ತು, ಮತ್ತೆ ಅದ್ರಲ್ಲಿ ಇರುವಂತ ನಮ್ಗೆ ಪಾಠವೇನಿದೆ, ಯಾವ ವಿಷಯವನ್ನ ತಿಳಿಸ್ಕೊಡಕ್ಕೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದ್ರೆ ಇಲ್ಲಿ ಈ ದೀಕ್ಷಾ ಸ್ನಾನವನ್ನ ಹೂಣಲ್ಪಡುವುದಕ್ಕೆ ಕಂಪೇರ್ ಮಾಡ್ತಾ ಇದಾರೆ. ಏನಿರ್ಬಹುದು ಅದ್ರಲ್ಲಿ? ಏನಿರ್ಬಹುದು ಅಂದ್ರೆ ಈ ಲೋಕದ ಎಲ್ಲಾ ವಿಷಯಗಳು ಕೂಡ ಎಲ್ಲ ಮುಚ್ಚುಮರೆ ಆಗ್ತವೆ, ಹಾಕ್ಸ್ಬೇಕು ಅಂತ ಹೇಳಿ. ಓಕೆ, ಈ ಲೋಕದ ಎಲ್ಲಾ ವಿಷಯಗಳು ಕೂಡ ಏನಾಗ್ಬೇಕು? ದೇವರಿಗೋಸ್ಕರ ಅಂದ್ರೆ ಕ್ರಿಸ್ತನಿಗೋಸ್ಕರ ನಾವು ಬಿಟ್ಬಿಡ್ಬೇಕು. ಅಂದ್ರೆ ಎಲ್ಲಾ ವಿಷಯಗಳು, ಲೋಕದ ಎಲ್ಲಾ ವಿಷಯಗಳು ಅಂದ್ರೆ ಏನು? ಅದು ನಮ್ಗೆ ಸ್ಪಷ್ಟತೆ ಇದೆಯಾ? ಎಲ್ಲಾ ವಿಷಯಗಳು ಹೂಣಲ್ಪಟ್ಟಿದೆ ಅಂದ್ರೆ ನೋಡ್ರಿ, ಈಗ ಒಂದು ವ್ಯಕ್ತಿ ಸತ್ತ ಮೇಲೆ ಆತನ್ನ ಮಣ್ಣು ಮಾಡ್ತೀವಂದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬರೋಕೆ ಸಾಧ್ಯತೆ ಇದೆಯಾ?
ಇಲ್ಲ ಬ್ರದರ್, ಪುನರುತ್ಥಾನದಲ್ಲಿ ಅಷ್ಟೇ ಸಾಧ್ಯ. ಹೌದು ಅಲ್ವಾ? ಓಕೆ. ಆ ಒಂದೇ ನಿಮಿಷ ನೀರೋಜ್ ಬಿ, ಇದು ಇದು ಇದೆಯಲ್ಲ, ಆಕ್ಚುಲಿ ನಂದು ರಿಚರ್ಡ್ ಎಜ್ರಾ 2 ಅಂತಿದೆ, ಅದಕ್ಕೆ ಹೋಸ್ಟ್ ಮಾಡಕ್ಕಾಗುತ್ತಾ? ಸ್ಕ್ರೀನ್ ಶೇರ್ ಆಗ್ತಿಲ್ಲ ಅದು. ಓಕೆ, ಥ್ಯಾಂಕ್ ಯು. ಹಾಗೆ ನೋಡ್ಬೇಕಾರೆ ನೋಡ್ರಿ, ನಾವೀಗ ಈ ಹೂಣಲ್ಪಟ್ಟಿದ್ದೀವಿ ಅನ್ನುವಂತ ಒಂದು ವಿಷಯ ಬಂದಾಗ, ಈ ಸತ್ತೋಗಿರೋಂಥ ಮನುಷ್ಯ ಹೂಣಲ್ಪಟ್ಟ ಮೇಲೆ ಯಾವುದೇ ರೀತಿಯಲ್ಲಿ ಮತ್ತೆ ಬರೋದಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಮಗ್ ಗೊತ್ತಿರೋ ಪ್ರಕಾರ, ಲೋಕದಲ್ಲಿ ಬಿಡ್ರಿ, ಲೋಕದಲ್ಲಿ ವಿಷಯ ಮಾತಾಡಂಗಿಲ್ಲ, ಸತ್ಯದ ಪ್ರಕಾರ ಮತ್ತೆ ಬರ್ಬೇಕಂದ್ರೆ ಅವ್ರಿಗೆ ಪುನರುತ್ಥಾನ ಬೇಕು. ದೇವ್ರು ಅವ್ರನ್ನ ಎಬ್ಬಿಸದೇ ಹೊರತು ಯಾರು ಬರಕ್ಕಾಗಲ್ಲ. ಈಗ ನೋಡ್ರಿ, ಈ ದೇಹವನ್ನ ಮರಣಕ್ಕೆ ಕೊಡುವುದು ಮತ್ತೆ ಮರಣಕ್ಕೆ ಒಪ್ಪಿಸ್ಕೊಡ್ದಿರೋಂತ ಒಂದು ಕೆಲಸ ಯಾರಿಗಿದೆ? ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ ಅಂದ್ರೆ, ನಾವು ನಮ್ಮನ್ನ ಒಪ್ಪಿಸ್ಕೊಡ್ಬೋದು. ಅಂದ್ರೆ ಈ ದೇಹವನ್ನ ಕ್ರಿಸ್ತನಿಗೋಸ್ಕರ ಹೂಣಾಕುವುದಕ್ಕೂ ಹೂಣಾಗದೇ ಇರುವಂತ ಕೆಲಸ ಮಾಡೋದಕ್ಕೂ ಆ ಒಂದು ಕೆಲಸ ಅಂದ್ರೆ ಆ ಒಂದು ಅಧಿಕಾರ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ಕರೆಕ್ಟ್ ಅಲ್ವಾ? ಹಾ, ನಾವು ಮಾಡಿದ್ರೆ ಏನ್ ಮಾಡ್ಬೋದು? ನಾವು ಆ ರೀತಿ ಅದನ್ನ ಮಣ್ಣು ಮಾಡ್ಬೋದು ಅಂದ್ರೆ, ನಾವು ಈ ಲೋಕದ ವಿಷಯಗಳು ಅಂದ್ರೆ, ನೋಡ್ರಿ, ಲೋಕದ ವಿಷಯಗಳು ಅಂದಾಗ ತುಂಬಾ ಜನರಿಗೆ ಆ ಲೋಕದ ವಿಷಯಗಳ ಯಾವುದು ಅಂತಾನೂ ಕೂಡ ಕನ್ಫ್ಯೂಷನ್. ಯಾವ್ದಿರ್ಬೋದು ಲೋಕದ ವಿಷಯಗಳು? ಯಾವೆಲ್ಲ ವಿಷಯಗಳು ನಾವು ಮಣ್ಣು ಮಾಡ್ಬೇಕಾಗಿದೆ, ಹೂಣಾಕ್ಬೇಕಾಗಿದೆ ಅಂತ ಹೇಳಿ ತಕ್ಷಣ ದೀಕ್ಷೆ ಸ್ನಾನ ಮಾಡ್ಕೊಂಡಾಗ ಎಲ್ಲವನ್ನ ಹೂಣಾಕ್ಬಿಟ್ಟಿದೀವ ಅಂದ್ರೆ, ಮಣ್ಣು ಮಾಡಿದ್ಮೇಲೆ ಮತ್ತೆ ಎಂದಿಗೂ ಬರಲ್ವಾ ಅದು? ಹೂಣಾಕಿರುವಂತ ಒಂದು ವ್ಯಕ್ತಿ ಅಂದ್ರೆ ಮಣ್ಣು ಬರಲ್ಲ, ಅಂದ್ರೆ ಒಂದು ಹೆಣ ಬರಲ್ಲ. ಅದೇ ರೀತಿಯಾಗಿ ನಮ್ಮ ಹೂಣಾಕಲ್ಪಟ್ಟಂತ ಗುಣಗಳು ಮತ್ತೆ ಬರಲ್ವಾ? ಬರುತ್ತೆ ಅಂದ್ರೆ ಏನರ್ಥ? ಇದೆ ಬ್ರದರ್. ನಾವು ಮನುಷ್ಯ ಬರುತ್ತೆ ಅಂದ್ರೆ ಏನರ್ಥ? ಅಂದ್ರೆ ಇನ್ನು ಮಣ್ಣು ಅದಕ್ಕೆ ಜೀವ ಬಂದಿದೆ ಅಂತ. ಪೂರ್ಣವಾಗಿ ಎಸ್, ನಾವೇನಾಗಿಲ್ಲ, ಹೂಣಾಕ್ಲಿಲ್ಲ. ಆಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಹೂಣಾಕುವಂತ ಕೆಲಸ ಆ ಕ್ಷಣದಲ್ಲಿ ನಾವು ಮಾಡೋದಾದ್ರೂ ಇದು ನಮ್ಗೆ ಮರಣದವರೆಗೂ ಮಾಡ್ಬೇಕಾಗಿರುವಂತ ಕೆಲಸವಾಗಿದೆ. ಅದನ್ನ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಕಳು. ಹಾಗನ್ಬಿಟ್ಟು ಇದನ್ನ ಹಾಗೆ ನಾವೇನೋ ಸ್ಪಷ್ಟವಾಗಿ ಈ ವಾಕ್ಯದ ಪ್ರಕಾರ ತಗೊಂಡ್ಬಿಟ್ರೆ, ಇವತ್ತು ದೀಕ್ಷೆ ಸ್ನಾನ ತಗೊಳ್ತೀನಿ, ಇವತ್ತು ನಾನು ಹಳೆಯದನ್ನೆಲ್ಲ ಹೂಣಾಕ್ಬಿಟ್ಟಿದೀನಿ, ನಾಳೆಯಿಂದ ನನ್ನ ಯಾವುದೇ ಒಂದು ಈಗ ಲೋಕದ ಚಟುವಟಿಕೆ ಇರ್ಬೋದು, ಮಾಂಸಿಕ ಚಟುವಟಿಕೆ ಇರ್ಬೋದು, ನನ್ನಲ್ಲಿ ನಡೆಯೋದಕ್ಕೆ ಸಾಧ್ಯತೆನೇ ಇಲ್ಲ ಅಂತ ನೋಡಿದ್ರೆ ಇಲ್ವೇ ಇಲ್ಲ. ನಡೀತಾ ಇರುತ್ತೆ. ಬಲಹೀನತೆಯಿಂದ ನಡಿಬಹುದು, ನಮ್ಮ ಹಳೆ ಮನುಷ್ಯನ ಸ್ವಭಾವದಿಂದ ನಡೀಬಹುದು. ಹಾಗಾಗಿ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಈಗ ಹೂಣಾಕುವಂತ ಪ್ರಕ್ರಿಯೆ ಒಂದು ದಿನದ ಪ್ರಕ್ರಿಯೆ ಅಲ್ಲ, ಬದಲಾಗಿ ಅದು ಮರಣದವರೆಗೆ ನಿರಂತರವಾಗಿ ನಾವು ಅದನ್ನ ಸಂಪೂರ್ಣವಾಗಿ ಸಾಯಿಸ್ಬೇಕು. ಅದರಿಂದ ಕ್ರಿಸ್ತನ ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿದ್ದದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ನೋಡ್ರಿ, ಈಗ ನಮಗೊಂದು ಲೈಫ್ ಸಿಕ್ಕಿದೆ. ಲೈಫ್ ಯಾವ ರೀತಿ ಇದೆ ಅಂದ್ರೆ, ನೋಡ್ರಿ, ಯಾವ ವಿಷಯ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಈಗ ಹೂಣಲ್ಪಟ್ಟಿದೆ, ಇಲ್ಲಿವರೆಗೂ ಅದೇ ದೇಹವನ್ನ ಇಟ್ಟು ಓಡಾಡ್ತಾ ಇದ್ವಿ. ಈಗೇನು ದೇಹ ಬದಲಾವಣೆ ಆಯ್ತಾನೆ? ಏನು ಬದಲಾವಣೆ ಆಗಿದೆ, ದೇಹನೂ ಕೂಡ ಈಗಲೂ ಇದೆ. ಈಗ ಏನಿದೆ ಅಂದ್ರೆ, ಒಂದೇ ದೇಹ ಎರಡು ಮನಸ್ಸುಗಳಿದೆ, ವಿರುದ್ಧವಾದಂತ ಮನಸ್ಸುಗಳಿದೆ. ಹಾಗಂತ ಎರಡು ಮನಸ್ಸುಗಳಿದೆ. ಒಂದ್ ಕಡೆ ಹಳೆಯ ಸ್ವಭಾವ, ಹಳೆಯ ಮನುಷ್ಯನ ಸ್ವಭಾವ ಕೂಡ ಇದೆ. ಇನ್ನೊಂದ್ ಕಡೆ ಏನಿದೆ? ನೂತನ ಆಲೋಚನೆ, ದೇವರ ವಾಕ್ಯದ ಮೂಲಕ ಸಿಕ್ಕಿದಂತ ನೂತನ ಸೃಷ್ಟಿಯ ಆ ಒಂದು ಆಲೋಚನೆ ಕೂಡ ಇದೆ. ದೇವರ ಆತ್ಮ ಇದೆ, ಕ್ರಿಸ್ತನ ಆತ್ಮ ನಮ್ಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೊ ಈ ರೀತಿ ನಾವಿರ್ಬೇಕಾದ್ರೆ ಈ ಎರಡು ಕೂಡ ಒಟ್ಟಿಗೆ ಕೆಲಸ ಮಾಡುತ್ತಾ? ಎರಡು ಕೂಡ ಏನ್ ಮಾಡುತ್ತೆ? ನಮ್ಮಲ್ಲಿ ಏನ್ ಮಾಡುತ್ತೆ? ಒಂದ್ ಕಡೆ ಮಾಂಸ ಇಳಿಯುತ್ತೆ, ಒಂದ್ ಕಡೆ ನೂತನ ಸೃಷ್ಟಿ ಇಳಿಯುತ್ತೆ. ಆ ರೀತಿ ನಡೆಯುತ್ತಾ ಅಂತ ನೋಡಿದ್ರೆ ಆ ರೀತಿ ನಡೀಬಾರ್ದು. ಸೊ ಯಾವ ರೀತಿ ಇರ್ಬೇಕಂದ್ರೆ, ಇಲ್ಲಿ ಅಧಿಕಾರ ಮಾಡುವಂತ ಒಂದು ಜವಾಬ್ದಾರಿ, ಅಧಿಕಾರ ಮಾಡುವಂತ ಒಂದು ಜವಾಬ್ದಾರಿ ಅಂದ್ರೆ ಏನರ್ಥ? ಇಲ್ಲಿವರೆಗೆ ನಮ್ಮ ಹೃದಯದ ಸಿಂಹಾಸನದಲ್ಲಿ ನಮ್ಮ ಹಳೆ ಮನುಷ್ಯ ಕೂತ್ಕೊಂಡು, ಹಳೆ ಸ್ವಭಾವ ಕೂತ್ಕೊಂಡು ಆತನಿಗೆ ಇಷ್ಟ ಬಂದ ಹಾಗೆ ಅಧಿಕಾರವನ್ನ ಚಲಾಯಿಸ್ತಾ ಇದ್ದ, ನಮ್ಮನ್ನ ಗೈಡ್ ಮಾಡ್ತಾ ಇದ್ದ, ಈ ತರ ಮಾಡೋ ಆ ತರ ಮಾಡೋ ಅಂತ. ಆದ್ರೆ ಕ್ರಿಸ್ತನಲ್ಲಿ ಬಂದಾಗ ಆ ವ್ಯಕ್ತಿನ ಆ ಒಂದು ಸ್ವಭಾವವನ್ನ ಕೆಳಗೆ ಇಳಿಸಿದೀವಿ. ಆ ಸಿಂಹಾಸನದಲ್ಲಿ ಯಾರನ್ನ ಕುತ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದೀವಿ ಅಂದ್ರೆ, ಯಾರಿಗೆ ಅವಕಾಶ ಕೊಟ್ಟಿದೀವಿ? ನಮ್ಮ ನೂತನ ಸ್ವಭಾವವನ್ನ ಅಲ್ವಾ? ಆ ನೂತನ ದೇವರಿಂದ ಬಂದಂತ ವಾಕ್ಯದ ಮೇರೆಗಿರುವಂತ ಸತ್ಯದಲ್ಲಿರೋ ಅಡಕಿರುವಂತ ವಿಷಯಗಳಿಗೆ ಅದಕ್ಕೆ ವಿಧೇಯರಾಗೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆಗಿರ್ಬೇಕಾದ್ರೆ ಇನ್ಮೇಲೆ ಆಳ್ವಿಕೆ ಮಾಡುವಂತ ಆ ಸಿಂಹಾಸನದ ಯಾರು ಕುತ್ಕೊಬೇಕು? ಆ ಸಿಂಹಾಸನದಲ್ಲಿ ಆ ನೂತನ ಸ್ವಭಾವ. ಅದಕ್ಕೆ ವಾಕ್ಯ ನೋಡ್ಬೇಕಾದ್ರೆ ಆ ವಾಕ್ಯದ ಬಗ್ಗೆ ಏನ್ ಹೇಳ್ತಿದ್ರೆ, 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ, ನಮ್ಗೆಲ್ಲರಿಗೂ ಪರಿಚಿತವಾದಂತ ವಾಕ್ಯ. ಓದ್ರಿ.
ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾಗಿದೆ. ಇಲ್ಲಿ ನೂತನ ಸೃಷ್ಟಿ ಅಂತ ಹೇಳ್ತಿರೋದು ಏನಪ್ಪಾ ಅಂದ್ರೆ ನಮ್ಮ ಅಂಗಾಂಗಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ. ಈ ನೂತನ ಸೃಷ್ಟಿ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಬಂದ ದೇವರ ವಾಕ್ಯದಿಂದ ಜನಿಸಲ್ಪಟ್ಟಂತ ಆ ಒಂದು ಹೊಸ ಆಲೋಚನೆ, ಹೊಸ ಚಿಂತನೆ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ. ಸೊ ನಾನು ಅಂತ ಹೇಳಿದಂತ ಓಕೆ, ಈಗ ನಾನು ಅಂತ ಹೇಳ್ತಾ ಇದ್ದೀನಿ. ನಾನು ಅಂತ ಇದ್ದಾಗ ಇಲ್ಲಿವರೆಗೂ ನಾನು ಹಳೆಯ ಸ್ವಭಾವವಾಗಿದ್ದೆ, ಹಳೆಯ ಆಲೋಚನೆಗಳನ್ನ ಮಾಡ್ತಾ ಇದ್ದೆ, ರೈಟ್ ಅಲ್ವಾ. ನನ್ನದೇ ಆದಂತ ಕನಸಿತ್ತು, ನನ್ನದೇ ಆದಂತ ಕನಸಿನ ಕೋಟೆ ಇತ್ತು, ಜೀವನದಲ್ಲಿ ಪ್ರಪಂಚದಲ್ಲಿ ಇದೆಲ್ಲ ಸಾಧಿಸ್ಬೇಕಂತ ಗುರಿ ಇತ್ತು, ಛಲ ಇತ್ತು. ಒಂದು ಒಳ್ಳೆ ವ್ಯಕ್ತಿಯಾಗಿ, ಗಣ್ಯ ವ್ಯಕ್ತಿಯಾಗಿ, ಇಲ್ಲ ಹೆಸರಾಂತ ವ್ಯಕ್ತಿಯಾಗಿ, ಇಲ್ಲ ಬೇರೆ ಏನಾದ್ರು ನನ್ನದೇ ಆದಂತ ಒಂದು ಸಿದ್ಧಾಂತಗಳಿತ್ತು, ನನ್ನದೇ ಆದಂತ ಒಂದು ದಾರಿ ಇತ್ತು. ಇದೆಲ್ಲ ನನ್ನದು ಅಂತ ಇತ್ತು. ಯಾವಾಗ ಕ್ರಿಸ್ತನಲ್ಲಿ ಬಂದ್ನೋ ಆಗ ಈ ನನ್ನದನ್ನೆಲ್ಲ ಬದಿಗೆ ಇಟ್ಟು ಅದನ್ನೆಲ್ಲ ತೆಗೆದಾಕಿ ಈಗ ಕ್ರಿಸ್ತನ ಉದ್ದೇಶ ಏನಿದೆ ಅದೇ ನನ್ನ ಉದ್ದೇಶ ಅಂತ ತಗೊಂಡ್ಬಿಟ್ಟಿದ್ದೆ. ಕ್ರಿಸ್ತನ ನಡೆದ ದಾರಿನೇ ನನ್ನ ದಾರಿ ಅಂತ ತಗೊಂಡ್ಬಿಟ್ಟಿದ್ದೆ. ಆ ರೀತಿ ತಗೊಂಡು ಇನ್ನು ಮೇಲೆ ನಾನು ಕ್ರಿಸ್ತನಿಗೋಸ್ಕರ ಬದುಕ್ತೀನಿ ಅಂತ ನಿರ್ಧಾರ ಮಾಡ್ತೀನಿ ನೋಡ್ರಿ, ಅದು ನೂತನ ಸೃಷ್ಟಿ. ಕ್ರಿಸ್ತನಿಗೋಸ್ಕರ ಒಪ್ಪಿಸ್ಕೊಡ್ತೀನಿ, ಕ್ರಿಸ್ತನಿಗೋಸ್ಕರ ಬದುಕ್ತೀನಿ ನೋಡ್ರಿ. ಈ ನೂತನ ಸೃಷ್ಟಿ, ಈ ರೀತಿ ಆಲೋಚನೆ ಮಾಡೋದು ಇದು ಮೊದಲನೇ ಭಾಗ. ಈ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ದೇವರ ಆತ್ಮ ಆತನಿಗೆ ಕೊಡಲ್ಪಡುತ್ತೆ. ಈ ರೀತಿ ದೃಢವಾಗಿ ನಿರ್ಧಾರ ಯಾವಾಗ ತಗೊಳ್ತಾರೋ, ಹೌದು ಕ್ರಿಸ್ತನಿಗೋಸ್ಕರ ನಾನು ಬದುಕ್ತೀನಿ ಅಂತ ನಿರ್ಧಾರ ಯಾರು ತಗೊಳ್ತಾರೋ ಅವರಿಗೆ ದೇವರ ಆತ್ಮ ಕೂಡ ಕೊಡಲ್ಪಡುತ್ತೆ. ಅಲ್ಲಿವರೆಗೂ ದೇವರ ಆತ್ಮ ಕೊಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆಯಾ? ಇಲ್ಲ. ಯಾರು ಕೂಡ ಕ್ರಿಸ್ತನಿಗೋಸ್ಕರ ನಾನು ಬದುಕ್ತೀನಿ ಅಂತ ತಮ್ಮನ್ನ ಅರ್ಪಣೆ ಮಾಡ್ತಾರೋ ಆಗ ದೇವರು ತನ್ನ ಆತ್ಮವನ್ನು ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ಇನ್ಮೇಲೆ ಅವ್ರಿಗೆ ದೇವರ ದಾರಿಯಲ್ಲಿ ನಡಿಬೇಕಂತ ತೀರ್ಮಾನ ತಗೊಂಡವನ್ನ ದೇವರ ದಾರಿಯಲ್ಲಿ ನಡ್ಸಕ್ಕೆ ದೇವರ ಆತ್ಮದ ಮೂಲಕ ಅವ್ರು ನಡೆಸಲ್ಪಡ್ಬೇಕು. ಅವ್ರಿಗೆ ಆಲೋಚನೆ ಬೇಕು, ಗೈಡ್ ಮಾಡ್ಬೇಕು, ಬಲಪಡಿಸ್ಬೇಕು. ಎಲ್ಲದಕ್ಕೂ ಕೂಡ ದೇವರ ಆತ್ಮಲ್ಲಿ ಸಿಗುತ್ತೆ. ಹಾಗಿರಲಾಗಿ ಕ್ರಿಸ್ತನ ಪ್ರೀತಿಯ ಸರಿರೆ ಈ ರೀತಿಯಾಗಿ ದೇವ್ರ ಮಕ್ಕಳು ನಡೀತಾ ಇರ್ಬೇಕಾದ್ರೆ ನಮ್ಮಲ್ಲಿ ಹಳೇ ಸ್ವಭಾವ ಅದು ಶಾಶ್ವತವಾಗಿ ನಾಶವಾಗಿದೆ ಅಂತ ನೋಡಿದ್ರೆ ಶಾಶ್ವತವಾಗಿ ನಾಶ ಆಗಿಲ್ಲ. ಯಾವ ರೀತಿ ನಾಶ ಆಗಿಲ್ಲ? ನಮ್ಮ ಸಿಂಹಾಸನದಲ್ಲಿ ನಾವು ಹೊಸ ಆಲೋಚನೆ, ಯಾಕಂದ್ರೆ ಕ್ರಿಸ್ತನಲ್ಲಿ ಬಂದಂತ ದೇವರ ದೈವಿಕ ಸತ್ಯಗಳಿಗೆ ಆಧಾರವಾಗಿರುವಂತ ನೂತನ ಸೃಷ್ಟಿ ಅಂತ ಆಲೋಚನೆ ಕುಂಡ್ರಿಸ್ತಿದೀವಿ. ಅದೇ ಆಳ್ವಿಕೆ ಮಾಡ್ತಿದ್ರು. ನಮ್ಮ ಅಂಗಾಂಗಗಳಲ್ಲಿ ಏನ್ ಬೆರ್ತಿದೆ, ನಮ್ಮ ಹಳೆ ಸಾಫ್ಟ್ವೇರ್ ಇದೆಯಲ್ಲ, ಹಳೆ ಮನುಷ್ಯನ ಸ್ವಭಾವ ಬೆರ್ತ್ಕೊಂಡ್ಬಿಟ್ಟಿದೆ. ಈಗ ಅದನ್ನ ಜಯಿಸ್ಬೇಕು, ಅದನ್ನ ಹೋರಾಡ್ಬೇಕು. ಅದನ್ನ ಹೋರಾಡಕ್ಕೆ ದೇವ್ರ ಮಕ್ಳು ಏನ್ ಮಾಡ್ಬೇಕಾಗಿದೆ? ನಮಗೊಂದು ದೊಡ್ಡ ಪ್ರಾಜೆಕ್ಟ್ ಕೊಡಲ್ಪಟ್ಟಿದೆ. ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ದೊಡ್ಡ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ನೂತನ ಸೃಷ್ಟಿ ಅಂದಾಗ ಒಂದು ಆರಂಭಿಕವಾದಂತ ಒಂದು ಆಲೋಚನೆ ಅಷ್ಟೇ. ಆ ನೂತನ ಸೃಷ್ಟಿಯ ಒಂದು ಆರಂಭಿಕ ಒಂದು ವಿಷಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂತ ಒಂದು ಏನಕ್ಕೆ ಅದು ಕಂಪೇರ್ ಆಗಿದೆ? ಒಂದು ಮಗು ಅಲ್ವಾ? ಆ ಮಗುವಿನಲ್ಲಿ ಆ ಮೆದುಳು ಆರಂಭವಾಗಿ ಅಲ್ಲಿಂದ ಅಲ್ವಾ ಹೃದಯ ಭಾಗಗಳೆಲ್ಲ ಬರೋ ರೀತಿಯಲ್ಲಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಆ ತಾಯಿ ಹೊಟ್ಟೆಲ್ ಬಂದಂತ ಒಂದು ಭ್ರೂಣವೇ ಒಂದು ನೂತನ ಸೃಷ್ಟಿಯ ಆರಂಭಿಕ. ಆದ್ರೆ ಆ ಮಗು ಎಲ್ಲಿವರೆಗೂ ಬೆಳಿಬೇಕು? ತಾಯಿಯ ಹೊಟ್ಟೆಯಿಂದ ಹುಟ್ಟಿ ನಂತರ ಏನಾಗ್ಬೇಕು? ಅದು ಹೊಟ್ಟೆಯಿಂದ ಹೊರಡೆ ಬಂದು ಒಬ್ಬ ಮನುಷ್ಯನಾಗಿ ಬೆಳಿಬೇಕು, ಒಂದು ಯೌವನಸ್ಥನಾಗಿ ಅಲ್ವಾ, ಪರಿಪೂರ್ಣ ಮನುಷ್ಯನಾಗಿ ಬೆಳೆಯುವವರೆಗೂ ಅದರ ಬೆಳವಣಿಗೆ ಇರ್ಬೇಕು. ಕರೆಕ್ಟ್ ಅಲ್ವಾ? ನಮ್ಮಲ್ಲೂ ಕೂಡ ಅದೇ ಬೆಳವಣಿಗೆ ಆಗ್ಬೇಕು. ನೂತನ ಸೃಷ್ಟಿಯಾಗಿ ಅಂದ್ರೆ ಇಲ್ಲಿವರೆಗೂ ನಾವು ದೀಕ್ಷಾಸ್ನಾನ ತಗೊಂಡ್ಮೇಲೆ ದೇವರ ಮಕ್ಳು ಏನ್ ಮಾಡಿದೀವಿ ಅಂದ್ರೆ ನಮ್ಮನ್ನ ಒಪ್ಪಿಸ್ಕೊಟ್ಬಿಡ್ಬೇಕಾದ್ರೆ ನಮ್ಮಲ್ಲಿರುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ ನಾವು ಆ ಪೂರ್ಣ ಪುರುಷ ಅಂದ್ರೆ ಯೌವನಸ್ಥನಾಗಿ ಬೆಳೆಯೋದಂದ್ರೆ ಏನಪ್ಪಾ ಅಂತಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುದು. ಅದು ನಮ್ಮ ಗುರಿ. ಕರೆಕ್ಟ್ ಅಲ್ವಾ? ನಮ್ಮೆಲ್ಲರ ಗುರಿ ಏನಿದೆ? ನಾವೆಲ್ಲರೂ ಬಂದಿದೀವಲ್ಲ, ಕ್ರಿಸ್ತನಿಗೆ ಒಡಂಬಡಿಕೆ ಮಾಡ್ಕೊಂಡ್ ಬಂದಿದೀವಿ. ಗೊತ್ತು ಗುರಿ ಇಲ್ದೇ ಏನೋ ಬಂದಿದೀವಾ? ಏನಂತ ಬಂದಿದೀವಿ? ನಮ್ಮ ಉದ್ದೇಶ ಏನಿದೆ? ಅಲ್ಟಿಮೇಟ್ ಆಗಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಕ್ರಿಸ್ತನ ಆಗಿ ಇರ್ಬೇಕಷ್ಟೇ. ಅದಾಗ್ಬಿಟ್ರೆ ಇನ್ನು ಯಾವ್ದು ಬೇಕಾಗಿಲ್ಲ. ಅದಾಗಿಲ್ಲ ಅಂದ್ರೆ ಯಾವುದು ಎಲ್ಲ ವೇಸ್ಟ್. ಏನ್ ಮಾಡಿದ್ರು ವೇಸ್ಟ್. ನಾನ್ ಸೇವೆ ಮಾಡಿದ್ರು ವೇಸ್ಟ್, ಬೋಧನೆ ಮಾಡಿದ್ರು ವೇಸ್ಟ್, ಬೈಬಲ್ನ 10 ಸರಿ ಓದಿದ್ರು ವೇಸ್ಟ್, 100 ಸರಿ ಓದಿದ್ರು ವೇಸ್ಟ್, ಸೇವೆ ಮಾಡಿದ್ರು ವೇಸ್ಟ್, ಅನ್ನದಾನ ಮಾಡಿದ್ರು ವೇಸ್ಟ್, ನನ್ಗೆ ಏನೆಲ್ಲಾ ತ್ಯಾಗ ಮಾಡಿರ್ತೀನಿ ಎಲ್ಲಾನು ವೇಸ್ಟ್. ಏನಾಗಿಲ್ಲ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಲ್ಲ. ಅದೇ ಕ್ರಿಸ್ತನ ಸಾರೂಪ್ಯ ಎಲ್ಲಪ್ಪ ಇದೆ ಅಂದ್ರೆ ಅದೇ ರೋಮಕರು 1 ಕೊರಿಂಥದವರಿಗೆ 13ನೇ ಬರುವಂತ ಪ್ರೀತಿಯ ಗುಣಲಕ್ಷಣಗಳೆಲ್ಲ ಕ್ರಿಸ್ತನ ಸಾರೂಪ್ಯ. ಏನಾದ್ರೂ ಬೆಳ್ದಿಲ್ಲ ಅಂದ್ರೆ
ನನಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ದೇವರು ಕೊಟ್ಟಂತ ಕೃಪಾ ವರಗಳಿರ್ಬೋದು, ಆತನ ಪವಿತ್ರಾತ್ಮ ಇರ್ಬೋದು, ಎಲ್ಲ ಕೂಡ ವ್ಯರ್ಥವಾಗ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ನಮ್ಗೆ ಕೊಡಲ್ಪಡುವಂತ ಎಲ್ಲ ದೇವರಿಂದ ಬರುವಂತ ವರಗಳಿರ್ಬೋದು, ದೇವರ ಆತ್ಮ ಇರ್ಬೋದು, ಕೃಪೆ ಇರ್ಬೋದು, ಎಲ್ಲ ಕೂಡ ಏನಕ್ಕೋಸ್ಕರ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ. ಇದು ಚಿಕ್ಕ ಪ್ರಾಜೆಕ್ಟಾ ಇಲ್ಲ ತುಂಬಾ ದೊಡ್ಡ ಪ್ರಾಜೆಕ್ಟ್ ನಮ್ಮ ದೃಷ್ಟಿಯಲ್ಲಿ? ಚಿಕ್ಕದಾ ದೊಡ್ಡದಾ? ಬಹಳ ದೊಡ್ಡದಿದೆ ಬ್ರದರ್. ದೊಡ್ಡದೇ ನಮಗೆ brother. ಬಹಳ ದೊಡ್ಡದೇ ದೊಡ್ಡದು brother. ಬೇಕಲ್ವಾ? ಬೇಕಾದ್ರೆ ನೀವು ಮನಸ್ಸು ಮಾಡಿ ಈ ಒಂದು ಭಾರತಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಬೇಕಾದ್ರೆ, ಅಲ್ವಾ? ಪ್ರಧಾನಮಂತ್ರಿ ಬೇಕಾದ್ರೆ ಆಗ್ಬಿಡ್ಬಹುದು. ಆದ್ರೆ ನೂತನ ಸೃಷ್ಟಿಯಾಗಿ ಬೆಳಿಬೇಕಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು ಅಷ್ಟು ಸುಲಭ ಅದಲ್ಲ, ಬಹಳ ಕಷ್ಟವಿದೆ. ಸೊ ಏನ್ ಮಾಡೋಣ? ನಾವು ದೊಡ್ಡ ಪ್ರಾಜೆಕ್ಟ್ಗೆ ಅಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಇರ್ಬೇಕಾ? ನೋಡ್ರಿ, ವಾಕ್ಯ ಏನ್ ಹೇಳ್ಬಿಟ್ಟಿದೆ ಅಂದ್ರೆ, ತಂದೆ ಮಹಿಮೆಯಿಂದ ಜೀವಿತನಾಗಿ ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡ್ಕೊಳ್ಬೇಕಂತ ಇದೆ ಅಲ್ವಾ? ನಡ್ಕೊಳ್ಬೇಕಂತ ಆ ಪ್ರಾಜೆಕ್ಟ್ ಕ್ರಿಸ್ತನ ನಡೆದು ಏನ್ ಮಾಡ್ಬೇಕಾ? ಗುರಿನ ಮುಟ್ಬೇಕಂದ್ರೆ, ಕ್ರಿಸ್ತನ ಸಾರೂಪ್ಯನ ಮುಟ್ಬೇಕಾದ್ರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ ಕೈಲಿ ಕೊಟ್ಟಿರ್ಬೇಕಾದ್ರೆ ಆ ಪ್ರಾಜೆಕ್ಟ್ ಹೆಂಗ್ ಮಾಡ್ಬೇಕು ನಾವು ದೇವ್ರ ಮಕ್ಕಳು? ಯಾವ ರೀತಿ ಮಾಡಿದ್ರೆ ಅದನ್ನ ಮಾಡಕ್ಕಾಗುತ್ತೆ ಅಂದ್ರೆ, ಯಾವ ರೀತಿ ನಾವು ಕೆಲಸಗಳು ಮಾಡಿದ್ರೆ ಈ ಕ್ರಿಸ್ತನ ಸಾರೂಪ್ಯನ ಮುಟ್ಟಕ್ಕಾಗುತ್ತೆ, ಯಾವ ರೀತಿ ಮಾಡ್ಬೇಕಾಗುತ್ತೆ? ಅದಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಎಲ್ಲ ರೆಸೊಲ್ಯೂಷನ್ ಮಾಡ್ತೀರಾ ಹೊಸ ವರ್ಷಕ್ಕೆ? ಹೊಸ ತೀರ್ಮಾನಗಳನ್ನ ತಗೊಳ್ಳೋಂತ ಅಭ್ಯಾಸಗಳಿದೆಯಾ ಯಾರಿಗಾದ್ರೂ? ಇಲ್ಲ, ಈ ವರ್ಷದಿಂದ ನಾನು ದೇವ್ರಿಗೋಸ್ಕರ ಈ ಕೆಲಸವನ್ನ ಮಾಡ್ತೀನಿ, ಈ ವರ್ಷದಿಂದ ದೇವ್ರಿಗೋಸ್ಕರ ನಾನು ಈ ರೀತಿಯಾಗಿ ಕೆಲವೊಂದು ಸೇವೆಗಳನ್ನ ಮಾಡಕ್ಕೆ ತೀರ್ಮಾನ ಮಾಡಿದ್ದೀನಿ ಅಂತ ಏನಾದ್ರು ಮಾಡ್ಕೊಂಡಿದೀರಾ? ಏನು ಮಾಡಿಲ್ವಾ? ಇನ್ನ ಟೈಮ್ ಇದೆಯಲ್ವಾ? ಓಕೆ, ಇರ್ಲಿ. ಹಾಗಾಗಿ ನಮ್ಗೆ ಆ ಒಂದು ಸಮಯದಲ್ಲಿ ನಾವು ಬಂದು ಹೊಸ ತೀರ್ಮಾನ ತಗೊಂಡು ದೇವ್ರಿಗೋಸ್ಕರ ಈ ರೀತಿ ಮಾಡ್ತೀವಿ ಅಂತ ಮಾಡ್ತೀವಿ. ಇನ್ ಕೆಲವ್ರಂತ ಮಾಡಕ್ ಹೋಗಲ್ಲ. ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ, ವರ್ಷ ಮಾಡ್ತಾರೆ, ಆದ್ರೆ ಅದನ್ನ ನೆರವೇರ್ಸಕ್ ಆಗಲ್ಲ. ಅವಾಗ ಏನಾಗ್ಬಿಡುತ್ತೆ ಅವ್ರಿಗೆ? ಏನಾಗ್ಬಿಡುತ್ತೆ? ನನ್ನ ಕೈಲಿ ಹೆಂಗಿದ್ರು ಮಾಡಿದ್ರೆ ನಾನು ಅದ ತೀರ್ಮಾನ ತಗೊಂಡು ನೆರವೇರ್ಸೋದು ಇಲ್ಲ. ಮತ್ತೆ ಯಾಕೆ ಮಾಡ್ಬೇಕು? ಕರೆಕ್ಟಾ? ನೋಡ್ರಿ, ನಾವು ಒಂದು ಕಾರ್ ತಗೊಂಡು ಓಡಿಸ್ಬೇಕಂತ ಆಸೆ ಪಡ್ತೀವಿ. ಕಾರ್ ತಗೊಂಡು ಓಡ್ಬೇಕಂತ ಬರೀ ಮನ್ಸಲ್ಲಿ ಆಸೆ ಇಟ್ಬಿಟ್ರೆ ಕಾರ್ ತಗೊಂಡು ಓಡಿಸ್ಬಿಡಕ್ಕಾಗ್ಬಿಡುತ್ತಾ? ಏನ್ ಮಾಡ್ಬೇಕು? ಮೊದಲು ಮಾಡ್ಬೇಕಾಗಿರೋ ವಿಷಯನೇ ನಾವೆಲ್ರು ಡ್ರೈವಿಂಗ್ ಕಲಿಬೇಕು. ಕಲಿಬೇಕು. ಕರೆಕ್ಟಾ? ಕಾರ್ನ ಡ್ರೈವ್ ಮಾಡೋದ್ ಕಲಿಬೇಕು. ಡ್ರೈವ್ ಮಾಡೋದ್ ಕಲಿತ್ರೆ ಕಾರ್ ಈ ತರ ಇದೆಯಾ ಅಂದ್ರೆ, ಈಗ ತಗೊಳ್ಬೇಕಪ್ಪ ಅಂತ ಮೈಂಡ್ ಬರುತ್ತೆ. ಚೆನ್ನಾಗಿದೆ, ಕಾರ್ ತಗೊಂಡು ಓಡಿಸ್ತಾ ಇದೀನಿ, ತುಂಬಾ ಚೆನ್ನಾಗಿದೆ, ಹಾಗಾದ್ರೆ ಒಂದು ಕಾರ್ ತಗೊಳ್ಳೋಣ, ಖರೀದಿ ಮಾಡೋಣ. ಇದೆಲ್ಲ ಏನಪ್ಪಾ ಅಂದ್ರೆ, ಅದ್ರ ಬೆಲೆ ಗೊತ್ತಿದ್ರೆ ಮಾತ್ರ ಅದಕ್ಕೋಸ್ಕರ ಪ್ರಯತ್ನಗಳು ಪಡ್ತೀವಿ. ಸುಮ್ನೆ ಏನೋ ಒಂದು ನಿರ್ಧಾರ ತಗೊಂಡು ನಾವು ಮಾಡ್ತೀವಿ ಅಂದ್ರೆ ಮಾಡಕ್ ಹೋಗಲ್ಲ. ಯಾಕಪ್ಪ ಈ ವಿಷಯ ಹೇಳ್ತಾ ಇದೀನಂದ್ರೆ, ಕೃಷ್ಣಲಿಪಿತ ಸರಸ್ವರಿದೆ, ನಮ್ಮ ಮುಂದೆ ಇಟ್ಟಿರುವಂತ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನ ನೆರವೇರ್ಸಕ್ಕೆ ನಾವು ದೊಡ್ಡ ಒಂದು ಕೆಲಸಗಳನ್ನ ಮಾಡ್ಬೇಕಾಗಿಲ್ಲ. ಬದಲಾಗಿ ತುಂಬಾ ಚಿಕ್ಕ ಕೆಲಸ ಮಾಡ್ಬಿಟ್ರೆ ಏನಪ್ಪ ಗೊತ್ತಾ? ಏನೋ ದೇವ್ರ ನಮ್ಮ ಮುಂದೆ ಇಟ್ಟಿದಾರಂದ್ರೆ, ಕ್ರಿಸ್ತನ ಸಾರೂಪ್ಯ ಅನ್ನೋದು ನಮ್ಗೆ, ಆ ಸಾರೂಪ್ಯನ ಮುಟ್ಟೋದು ನಮ್ಗೆ ಎಲ್ಲಿವರೆಗೆ ಸಮಯ ಕೊಡಲ್ಪಟ್ಟಿದೆ ಅಂದ್ರೆ ನಮ್ಮ ಮರಣದವರೆಗೆ ಕೊಡಲ್ಪಟ್ಟಿದೆ. ದೇವರ ದೃಷ್ಟಿಯಲ್ಲಿ, ದೇವರ ಕೃಪೆಯಲ್ಲಿ ಗೊತ್ತು, ದೇವರ ಜ್ಞಾನದಲ್ಲಿ ಗೊತ್ತು, ಈ ನನ್ನ ಮಗಳಿಗೆ ಇಷ್ಟು ವರ್ಷ ಕೊಟ್ಬಿಟ್ರೆ ಖಂಡಿತವಾಗಿ ಈ ಕೃಪೆಯಲ್ಲಿ ಮುಂದುವರ್ಕೊಂಡು ಹೋದ್ರೆ ಈ ಸಾರೂಪ್ಯದಲ್ಲಿ ಬೆಳೆದು ಬಿಡ್ತಾರೆ ಅಂತ ಗೊತ್ತು. ಈಗ ಒಂದು 20 ವರ್ಷ ಅಂತ ಇಟ್ಕೊಳ್ಳಿ, ನಾವು 20 ವರ್ಷ ಬೆಳೆಯಲ್ಲ ಅಂತ ಇಟ್ಕೊಳ್ಳಿ. ದೇವ್ರು ಒಂದ್ ವೇಳೆ ನಂದು 5 ವರ್ಷ 6 ವರ್ಷ ಕೃಪೆ ಕೊಡ್ಬೋದು ಬೇಕಾದ್ರೆ. ಆದ್ರೆ ನಾವು ಬೆಳೆಯೋದೇ ಇಲ್ಲ ಅಂದ್ರೆ ದೇವ್ರ ಕೃಪೆ ಕೊಡೋದ್ರಿಂದ ಏನು ಪ್ರಯೋಜನ ಇದೆ? ಅದಕ್ಕೆ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಅಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಅಂದ್ರೆ ಕ್ರಿಸ್ತನ ಸಾರೂಪ್ಯನ ಬೆಳೆಯೋದಕ್ಕೆ ಅಲ್ವಾ, ನಾವು ಹೊಸಬರಾಗಿ ಆ ನೂತನ ಸ್ವಭಾವದ ಗುರಿಯನ್ನ ಮುಟ್ಟುವುದಕ್ಕೆ ನಾವೇನು ದೊಡ್ಡ ಕೆಲಸ ಮಾಡ್ಬೇಕಾಗಿಲ್ಲ. ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ, ದಿನಕ್ಕೆ 24 ಗಂಟೆ ಇದೆ ಅಷ್ಟೇ. 24 ಗಂಟೆಯಲ್ಲಿ ನಮಗೆ ನಮ್ಮ ಕೈಯಲ್ಲಿರೋದು ಅಂದ್ರೆ ನಿದ್ದೆ ಇದೆಲ್ಲ ಬಿಟ್ಟೆ ಒಂದು 12 ಗಂಟೆ ಅಲ್ವಾ? ಇವತ್ತು ಒಂದು ದಿನ ನಾನು ನೂತನ ಸೃಷ್ಟಿಯಾಗಿ ಬದುಕಿದ್ರೆ ಸಾಕಪ್ಪ ಅಂತ ಡಿಸೈಡ್ ಮಾಡ್ಬೇಕು. ಇವತ್ತು ಒಂದು ದಿನ, ನಾಳೆ ನನ್ನ ಕೈಯಲ್ಲಿ ಇಲ್ಲ. ಇವತ್ತು ಒಂದು ದಿನ ಹೇಗಾದ್ರೂ ಬದುಕ್ಬೇಕು, ಒಂದೇ ಡಿಸಿಷನ್. ಒಂದು ದಿನ ಪ್ರತಿದಿನ ಇದೇ ಡಿಸಿಷನ್ ಮಾಡ್ಬೇಕು ಅಲ್ವಾ? ಇವತ್ತು ನಾನು ಹೇಗಾದ್ರೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಮುಗೀತು. ನಾಳೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಡಿಸೈಡ್ ಮಾಡ್ಬೇಕು? ಮತ್ತೆ ಅದೇ ಡಿಸಿಷನ್ ಮಾಡ್ಬೇಕು. ಇವತ್ತು ಒಂದು ದಿನ ಕ್ರಿಸ್ತನಿಗೋಸ್ಕರ ಬದುಕ್ಬೇಕು. ರೈಟ್ ಅಲ್ವಾ? ಯಾವುದೇ ಒಂದು ಪ್ರಾಜೆಕ್ಟ್ ನೀವು ತಗೊಂಡಾಗ ಅದು
ಅದು 1 ವರ್ಷಕ್ಕೆ ಸಂಬಂಧಪಟ್ಟದನ್ನ ನೀವು 12 ತಿಂಗಳಾಗಿ ಕನ್ವರ್ಟ್ ಮಾಡ್ಕೊಬೇಕು. 12 ತಿಂಗಳಲ್ಲಿ 1 ತಿಂಗಳಲ್ಲಿ ಈ ಒಂದು ವರ್ಷನ ಈ ನೋಡಿ, ಈ ಒಂದು ಮನೆ ಕಟ್ಬೇಕಾದ್ರೆ 1 ವರ್ಷ ಆಗುತ್ತಂದ್ರೆ ಆಯ್ತು, ಈ 1 ತಿಂಗಳಲ್ಲಿ ಮನೆಯ ಯಾವ ಭಾಗವನ್ನ ಮುಗಿಸ್ಬೇಕಪ್ಪ ಅಂತ ಡಿಸೈಡ್ ಮಾಡ್ಕೊಬೇಕು. ಮತ್ತೆ ಈ 1 ತಿಂಗಳನ್ನ ದಿನವಾಗಿ ಕನ್ವರ್ಟ್ ಮಾಡ್ಬೇಕು. ಈ 1 ತಿಂಗಳು ಈ ಕೆಲಸ ಮುಗಿಸ್ಬೇಕಾದ್ರೆ 1 ದಿನಕ್ಕೆ ಯಾವ ಕೆಲಸ ನಾನು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಬೇಕು. ಆ ರೀತಿ ಪ್ರತಿದಿನ ಅವತ್ತವತ್ತಿನ ಪಾಡು ಅವತ್ತವತ್ ಸಾಕು ಡಿಸೈಡ್ ಮಾಡ್ಕೊಂಡು ದೇವ್ರ ಮಕ್ಕಳು 1 ದಿನ ನಾನು ಕ್ರಿಸ್ತನಿಗೋಸ್ಕರ ಬದುಕಿದ್ರೆ ಸಾಕು. ಇಷ್ಟೇ. ದೊಡ್ಡದಾಗಿ ನಾವು ಪ್ಲಾನ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಹಂಗ್ ಮಾಡ್ಕೊಂಡ್ಬಿಡ್ತೀನಿ, ಹಂಗ್ ಸಾಧಿಸ್ಬಿಡ್ತೀನಿ, ಹಿಂಗ್ ಬೆಳೆಸ್ಕೊಂಡ್ಬಿಡ್ತೀನಿ, ಏನಿಲ್ಲ. ಕ್ರಿಸ್ತನ ಪ್ರೀತಿಯ ಸರ್ ಯಾರು ಗೊತ್ತು ನಮ್ ಲೈಫ್ ನಾಳೆ ಇದೆಯಾ ಇಲ್ವಾ ಅಂದ್ಬಿಟ್ಟು. ನಮ್ ಟೈಮ್ ಯಾವಾಗ ಮುಗೀತಂದ್ ಗೊತ್ತಾ? ಇಷ್ಟೆಲ್ಲಾ ನೋಡ್ರಿ, ದೇವ್ರ ಸತ್ಯ ನಾವು ತಿಳ್ಕೊಂಡ್ಬಿಟ್ಟಿದ್ವಿ, ದೇವ್ರ ಮಕ್ಳು ಅಂತ ಹೇಳ್ಕೊಳ್ತಾ ಇದೀವಿ, ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದೀವಿ, ನಾವೇ ಬರುವಂತ ಲೋಕದ ರಾಜರು ಅಂತ ಹೇಳ್ಕೊಳ್ತಿದ್ವಿ. ಆಯ್ತಪ್ಪ, ಎಷ್ಟ್ ಜನರಿಗೆ ನಮ್ಮ ಸಾವಿನ ಟೈಮ್ ಗೊತ್ತಿದೆ? ದೇವ್ರು ನಮ್ಗೆ ಅಷ್ಟು ಪ್ರೀತಿ ಮಾಡಿ ಹೇಳ್ಬಿಟ್ಟಿದ್ದಾರೆ, ನನ್ನ ಪ್ರೀತಿಯ ಮಗಳು ತಗೋ, ನಿನ್ ಟೈಮ್ ಡೇಟ್ ಕೊಟ್ಬಿಡ್ತೀನಿ, ಈ ದಿನದಲ್ಲಿ ಸಾಯ್ತಿ ಅಂತ ಹೇಳ್ಬಿಟ್ಟಿದಾರಾ? ನಮ್ಗೆ ತಿಳಿಸ್ಬಿಟ್ಟಿದಾರಾ? ಇಲ್ಲ, ತಿಳಿಸೋದು ಇಲ್ಲ. ಹಾಗಾದ್ರೆ ಗೊತ್ತಿಲ್ಲ ಯಾವತ್ತ ಆ ದಿನ ಗಳಿಕೆ ಬರುತ್ತಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ಪ್ಲಾನ್ ಇವತ್ತು ನಾನು ಹಳೆ ಮನುಷ್ಯನನ್ನ ಸಾಯಿಸಿ ಹೊಸ ಮನುಷ್ಯನಿಗೋಸ್ಕರ ಬದುಕಿದಿನ, ಅಷ್ಟೇ ರೀ ಕ್ರಿಸ್ತನ ಪ್ರೀತಿಯ ಸರಸರೇ ನಮ್ಮ ಪ್ರತಿದಿನದ ಪ್ಲಾನ್. ಇವತ್ತು ಎಷ್ಟರ ಮಟ್ಟಿಗೆ ಅವನ ಹೂನ್ ಹಾಕಿದೀನಿ, ಎಷ್ಟರ ಮಟ್ಟಿನ ಹಳೆ ಸ್ವಭಾವನ ಅಡಗಿಸಿದೀನಿ? ಇಲ್ಲ, ಇವತ್ತು ಹಳೆ ಸ್ವಭಾವ ಸಮಾಧಿಯಿಂದ ಎದ್ದು ಬಂತು, ನನ್ನೊಳಗೆ ಕಾಣಿಸಲ್ಪಡ್ತಾ. ಹಳೆ ಸ್ವಭಾವ ಎದ್ದು ಬಂದು ಮತ್ತೆ ಅದನ್ನ ಆರ್ಭಟವನ್ನ ಕಾಣಿಸ್ಕೊಡ್ತಾ. ಇವತ್ತು ನೂತನ ಸೃಷ್ಟಿ ಎಲ್ಲಿದೆ ಅಂತ ಕಾಣಿಸ್ಕೊಳ್ದೇ ಇತ್ತಾ ಇವತ್ತು? ಇಲ್ಲ, ಇವತ್ತು ನೂತನ ಸೃಷ್ಟಿ ತನ್ನ ಆಳ್ವಿಕೆಯನ್ನ ಮಾಡ್ತಾ. ಇವತ್ತು ಎಲ್ಲೂ ಕೂಡ ಹಳೆ ಸ್ವಭಾವ ನನ್ನಲ್ಲಿ ಕಾಣಿಸ್ಕೊಳ್ಳಿಲ್ವಾ? ಇದು ಮಾತ್ರ ನೋಡಕ್ಕಾಗುತ್ತೆ ನಾವು. ಅದು ಯಾವಾಗ ನೋಡ್ಬೋದು? ಬೆಳಿಗ್ಗೆ ದೇವರ ಹತ್ರ ಅರ್ಪಣೆ ಮಾಡಿ ಸಾಯಂಕಾಲ ನಾವು ದೇವರ ಸನ್ನಿಧಿಯಲ್ಲಿ ಬಂದು ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ವಾ? ಪ್ರಾರ್ಥನೆ ಹೋಗೋದಕ್ಕಿಂತ ಮುಂಚಿತವಾಗಿ, ಆಗಲೇ ತಾನೇ ಸರಿಯಾದ ಪ್ರಾರ್ಥನೆ ಮಾಡಕ್ಕಾಗುತ್ತೆ ದೇವ್ರ ಹತ್ರ. ನಾವು ನಿದ್ದೆ ಮಾಡೋಕ್ಕಿಂತ ಮುಂಚಿತವಾಗಿ ಕುತ್ಕೊಂಡು ಸ್ವಲ್ಪ ಆಲೋಚನೆ ಮಾಡ್ಬೇಕು, ಏನಾಯ್ತು ನನ್ನ ಲೈಫಲ್ಲಿ ಇವತ್ತು ನನ್ನ ನೂತನ ಸೃಷ್ಟಿ ನನ್ನಲ್ಲಿ ಆಳ್ವಿಕೆ ಮಾಡ್ತಾ, ಇಲ್ಲ ಹಳೆ ಸ್ವಭಾವ ಆಳ್ವಿಕೆ ಮಾಡ್ತಾ? ಇವತ್ತು ಎಲ್ಲೆಲ್ಲ ನನ್ನ ಹೂಣ ಹಾಕಲ್ಪಟ್ಟಂತಹ ಸ್ವಭಾವ ಎದ್ದು ಬಂದಿದೆ, ಆ ರೀತಿ ಲೆಕ್ಕಾಚಾರ ಮಾಡಿದ್ರೆ ಮಾತ್ರ ನಾಳೆ ದಿನಕ್ಕೆ ಅದ್ರ ಜೊತೆ ಹೋರಾಡಕ್ಕಾಗುತ್ತೆ. ಓಕೆ, ಇವತ್ತು ಈ ರೀತಿ ಒಂದು ಗುಣಗಳನ್ನ ನನ್ನ ಸ್ವಭಾವ ತೋರಿಸ್ಬಿಟ್ಟಿದೆ, ಹಳೆ ಸ್ವಭಾವ, ನನ್ನ ಮಾಂಸ, ನಾನು ಇದ್ರ ಜೊತೆಗೆ ನಾಳೆ ಹೋರಾಡಬೇಕು, ಇದನ್ನ ಹೆಂಗಾದ್ರೂ ಜಯಿಸ್ಬೇಕಂತ ಪ್ಲಾನ್ ಮಾಡಕ್ಕಾಗುತ್ತೆ. ಇವತ್ತು ನೂತನ ಸೃಷ್ಟಿ ಕೆಲವೊಂದು ಒಳ್ಳೆ ವಿಷಯನ ಕಲ್ತ ಮೇಲೆ, ಇವತ್ತು ನೂತನ ಸೃಷ್ಟಿಯಿಂದ ದೇವರ ಆತ್ಮದ ಮೂಲಕ ಈ ವಿಷಯ ಕಲ್ತಿದ್ದೀನಿ, ಹೌದು, ಇದ್ರ ಮೂಲಕ ಇನ್ನೂ ಕೂಡ ನಾಳೆ ಇನ್ನೂ ಹೆಚ್ಚಾಗಿ ಅದನ್ನ ಡೆವಲಪ್ ಮಾಡ್ಬೇಕಂತ ಪ್ಲಾನ್ ಮಾಡಕ್ಕಾಗುತ್ತೆ. ಇದು ಪ್ಲಾನ್ ಆದ್ಮೇಲೆ ದೇವ್ರ ಸನ್ನಿಧಿಗೆ ಹೋಗ್ಬೇಕು, ಪ್ರಾರ್ಥನೆಯಲ್ಲಿ, ದೇವ್ರೇ ತಂದೆ ಈ ರೀತಿ ಆಗಿದೆ, ಇವತ್ತು ನನ್ನ ಕೈಯಲ್ಲಿ ಆಗ್ಲಿಲ್ಲ, ಆದ್ರೆ ನಾನು ಬಿಡಲ್ಲ, ನಾಳೆ ಹೋರಾಡ್ತೀನಿ, ನಿಮ್ಮ ಕೃಪೆ ಬೇಕು, ನಿಮ್ಮ ಪವಿತ್ರ ಆತ್ಮ ಇನ್ನೂ ಕೂಡ ಬೇಕು, ನಿಮ್ಮ ಆತ್ಮವನ್ನ ನನ್ನಿಂದ ತೆಗಿಬೇಡ್ರಿ, ನಿಮ್ಮ ಕೃಪೆಯನ್ನ ನನ್ನ ಕೊಡದೆ ಹೋಗ್ಬಿಡ್ಬಿಡ್ರಿ, ನನ್ನ ಕ್ಷಮಿಸಿ ಮತ್ತೆ ಕೃಪೆ ಕೊಡ್ರಿ ಅಂತ ದೇವರ ಹತ್ರ ಬೇಡ್ದಾಗ ಖಂಡಿತ ದೇವ್ರ ಏನ್ ಮಾಡ್ತಾರೆ? ಮಾರನೇ ದಿವಸಕ್ಕೆ ಬೇಕಾದಂತ ಕೃಪೆಯನ್ನ ಖಂಡಿತವಾಗಿ ನಮ್ಗೆ ಕೊಡ್ತಾರೆ. ಹಾಗಾಗಿ ನಮ್ಮೆಲ್ರಿಗೂ ಇರುವಂತ ಟಾಸ್ಕ್ ಏನಪ್ಪಾ ಅಂದ್ರೆ, ಇವತ್ತು ಹಳೆ ಮನುಷ್ಯನನ್ನ ಸಾಯಿಸಿ ಇವತ್ತು ನೂತನ ಸೃಷ್ಟಿನ ನಾನು ಜೀವಂತವಾಗಿ ಇಟ್ಟಿದ್ದೀನ. ಈ ನೂತನ ಸೃಷ್ಟಿ ಮೂಲಕ ಹಳೆ ಸೃಷ್ಟಿನ ಸಾಯಿಸಿದಿನ, ಇಲ್ಲ ಹಳೆ ಸೃಷ್ಟಿನ ಎದ್ದು ನೂತನ ಸೃಷ್ಟಿನ ಅಡಗಿಸ್ಬಿಟ್ಟಿದ್ಯಾ? ಅದನ್ನ ಅನಲೈಸ್ ಮಾಡೋಂತ ಕೆಲಸ ಯಾರ ಕೈಲಿದೆ? ನಮ್ಮ ಕೈಲೇ ಇದೆ. ಕರೆಕ್ಟ್ ಅಲ್ವಾ? ಆಗಿರ್ಬೇಕಾದ್ರೆ ನಮ್ಮ ಫೋಕಸ್ ನಮ್ಮೆಲ್ಲನೂ ಯಾವ್ದ್ರ ಮೇಲೆ ಇರ್ಬೇಕಂದ್ರೆ ಆ ನೂತನ ಸೃಷ್ಟಿ ಮೇಲೆನೆ ಇರ್ಬೇಕು, ಅದ್ ಬಿಟ್ಟು ಬೇರೆ ಕಡೆ ಇರ್ಬಾರ್ದು. ನೂತನ ಸೃಷ್ಟಿ ಅಂದ್ರೆ ಕ್ರಿಸ್ತನಿಂದ ಬರುವಂತ ಒಂದು ಆಲೋಚನೆಗಳು ಅಲ್ವಾ, ಅದರ ಮೇಲೆನೆ ನಮ್ಮ ಗಮನ ಇರ್ಬೇಕು. ನೋಡಿ, ವಾಕ್ಯವನ್ನು ಓದೋಣ. ಗಲಾತ್ಯದವರಿಗೆ 6ನೇ ಅಧ್ಯಾಯ 15ನೇ ವಾಕ್ಯ ಓದ್ಬಿಟ್ರಿ. ಲೋಕದ ಪಾಲಿಗೆ ಸತ್ಯನು ಸುನ್ನತಿ ಆಗುವುದರಲ್ಲಿ ಏನು ಇಲ್ಲ, ಸುನ್ನತಿ ಆಗದೆ ಇರುವುದರಲ್ಲಿಯೂ ಏನು ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ನೋಡ್ರಿ, ನಾವೇನಾಗಿದೀವಿ? ಸತ್ತಿದೀವಿ ಲೋಕದ ಪಾಲಿಗೆ. ನಿಮ್ಗೆ ನೂತನ ಸೃಷ್ಟಿ, ಹೊಸ ಸೃಷ್ಟಿ, ಅದನ್ನ ಗಮನಿಸ್ಬೇಕು, ಅದನ್ನ ಹೆಂಗಾದ್ರೂ ಬೆಳೆಸ್ಬೇಕಪ್ಪ. ದಿನ ಅದಕ್ಕೆ ಊಟ ಹಾಕ್ಬೇಕು, ದಿನ ಅದನ್ನ ಜೀವಂತವಾಗಿರ್ಬೇಕು. ನೋಡ್ರಿ, ನೆನ್ನೆ ನಾನು ಊಟ ಮಾಡ್ದೆ, ಒಳ್ಳೆ ಬಿರಿಯಾನಿ ತಿಂದೆ ಅಂತ ಇಟ್ಕೊಳ್ಳಿ. ಇವತ್ತು ನಾನೇನ್ ಮಾಡಲ್ಲ, ನೆನ್ನೆ ತಿಂದಿರೋಂಥ ಬಿರಿಯಾನಿನ ನೆನೆಸ್ಕೊಂಡಿದ್ರೆ ಇವತ್ತು ನಾನು ಹೊಟ್ಟೆ ತುಂಬಿಡುತ್ತಾ? ಇಲ್ಲ ನಾನು ಆರೋಗ್ಯವಾಗಿ ಇದ್ಬಿಡ್ತೀನ?
ಇಲ್ಲ ಹೋದ್ ವಾರ ತಿಂದಂತ ಬಿರಿಯಾನಿನ ಇಲ್ಲಿವರೆಗೆ ನಡೆಸ್ಕೊಂಡ್ಬಿಟ್ಟಿದ್ರೆ ನಾನು ತುಂಬಾ ಪುಷ್ಟಿಯಾಗಿದ್ಬಿಡ್ತೀನ? ನನ್ನ ಶರೀರಕ್ಕೆ ನಾನು ಏನ್ ಮಾಡ್ತೀನಿ? ಇವತ್ತು ಇನ್ಯಾವ ವೆರೈಟಿ ಆದಂತ ಆಹಾರವನ್ನು ತಿಂದ್ರೆ ನಾನು ಬಲಶಾಲಿಯಾಗಿರಬಲ್ಲೆ? ಇವತ್ತು ನಾನು ಎಂತಹ ಒಂದು ಒಳ್ಳೆ ಒಂದು ಆಹಾರನ ಪ್ರಿಪೇರ್ ಮಾಡ್ಬೇಕು? ಇವತ್ತೆಲ್ಲ ಹೆಂಗಿದೆ ಅಂದ್ರೆ ಜನ ಆರೋಗ್ಯದ ಕಡೆ ಗಮನ ಕೊಡಲ್ಲ, ರುಚಿಯ ನಾಲಿಗೆ ರುಚಿ ಕಡೆ ಗಮನ ಕೊಡ್ತಾರೆ. ಯಾವ ಒಂದು ಆಹಾರದಲ್ಲಿ ಎಷ್ಟರ ಮಟ್ಟಿಗೆ ದೇಹಕ್ಕೆ ಆರೋಗ್ಯ ಇದೆ, ಎಷ್ಟು ಮಟ್ಟು ಅದು ಪೋಷಕಾಂಶಗಳನ್ನು ಒಳಗೊಂಡಿದೆ, ಇದು ನನ್ನ ದೇಹದ ಅಂಗಾಂಗಗಳಿಗೆ ಎಲ್ಲೆಲ್ಲ ಬಲ ಕೊಡುತ್ತೆ ಅಂತ ನಾಲೆಜ್ ಇಲ್ಲ ಜನರಿಗೆ. ಇವತ್ತು ಏನ್ ನಾಲೆಜ್ ಇದೆ ಗೊತ್ತಾ? ಯಾವ ಆಹಾರ ನಾಲಿಗೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ, ಯಾವ ಆಹಾರ ತಿನ್ಬಿಟ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ, ನನ್ನ ನಾಲಿಗೆಗೆ ತುಂಬಾ ರುಚಿಕರವಾದದ್ದು ಯಾವುದು, ಅದನ್ನೇ ನೋಡೋದು ಜಾಸ್ತಿ. ಕರೆಕ್ಟ್ ಅಲ್ವಾ? ಫಾಸ್ಟ್ ಫುಡ್ ನಮ್ ಬೆಂಗಳೂರಲ್ಲೆಲ್ಲ, ನಿಮ್ಗೆ ಅಲ್ಲೆಲ್ಲ ಹೆಂಗಿದೆ ಗೊತ್ತಿಲ್ಲ, ನಮ್ ಬೆಂಗಳೂರಲ್ಲಿ ಹೆಂಗಿದೆ ಗೊತ್ತಾ? ಫೋನ್ ತೆಗಿ, ನೋಡು 10 ಐಟಮ್ಸ್ ಅಲ್ಲಿ ನೋಡು, ಸೂಪರ್ ಆಗಿ ನೋಡಿದ್ರೆ ಅಟ್ರಾಕ್ಷನ್ ಆಗಿರುತ್ತೆ ಅಲ್ವಾ? ಕೈಯಲ್ಲಿ ದುಡ್ಡಿದ್ರೆ ಆರ್ಡರ್ ಮಾಡಿದ್ರೆ 15-20 ನಿಮಿಷಕ್ಕೆ ಮನೆ ಬಾಗಿಲಲ್ಲಿ ಬಂದು ಕೊಟ್ಬಿಡ್ತಾನೆ ಆಹಾರ, ರುಚಿಯಾಗಿ. ಬಿರಿಯಾನಿ ತಗೊಂಡ್ರ 100 ವಿಧವಾದ ಬಿರಿಯಾನಿ ಸೆಲೆಕ್ಟ್ ಮಾಡು. ನೆನ್ನೆ ಒಂದ್ ತಗೋ, ಇವತ್ತೊಂದ್ ತಗೋ, ಒಂದು ಹೊಸ ಟ್ರೈ ಮಾಡು, ನಾಳೆ ಒಂದು ಟೇಸ್ಟ್ ನೋಡು. ದುಡ್ಡು ಕೈಲಿ ಇಟ್ಕೊಂಡ್ರೆ ಅಡಿಗೆ ಬೇಡ, ಏನು ಬೇಡ, ರುಚಿಯಾದ ಆಹಾರ ತಿನ್ಬೋದು. ಹೆಸರು ಕೂಡ ಗೊತ್ತಿಲ್ದಿರೋಂತ ಆಹಾರವನ್ನ ತಿನ್ಬೋದು. ಕೆಲವೊಂದ್ ಕಡೆ ಹೆಂಗಿದೆ ಅಂದ್ರೆ ಆಹಾರಗಳ ಹೆಸರೇ ನಮ್ಗೆ ಕೇಳಿರಲ್ಲ, ಟ್ರೈ ಮಾಡ್ಬೋದು. ಏನಪ್ಪಾ ಇದು ವಿಶೇಷವಾಗಿದೆ, ಟ್ರೈ ಮಾಡೋಣ ಅಂತ. ಆತರ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ ಅಲ್ವಾ? ಆನ್ಲೈನ್ ಆರ್ಡರ್ ಮಾಡ್ಕೊಂಡು, ನಾವೆಲ್ಲ ಏನ್ ಮಾಡಲ್ಲ ಆತರ. ಬಟ್ ಲೋಕದಲ್ಲಿ ಇವತ್ತು ಹಂಗೆ ಎಲ್ಲ ಕಡೆ ಏನಾಗಿದೆ, ಇಲ್ಲಿ ಸಿಟಿಗಳೆಲ್ಲ ಅದೇ ಒಂದು ಲೈಫ್ ಸ್ಟೈಲ್ ಅವ್ರದ್ದು. ಆಹಾರವೇ ತಮ್ಮ ಲೈಫ್ ಅಂತ ತಿಳ್ಕೊಂಡಿದ್ದಾರೆ. ಯೋಚನೆ ಮಾಡಿ ಕ್ರಿಸ್ತನ ಪಿತೇಸರ ಇದೆ, ನಮಗೆ ಬೇಕಾದಂತ ಪೋಷಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಎಷ್ಟು ಅವಶ್ಯಕತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಆರೋಗ್ಯ ಹದಗೆಡುವ ರೀತಿಯಲ್ಲಿ ನಾವು ಕೂಡ ಪ್ರತಿದಿನ ಏನಾಗ್ಬೇಕು, ನೂತನ ಸೃಷ್ಟಿನ ಬೆಳೆಸ್ಕೊಳ್ಳಕ್ಕೆ ಎಂತ ಆಹಾರ ಕೊಡ್ಬೇಕು, ಎಂತ ಊಟ ಕೊಟ್ರೆ ಅದು ಬೆಳೆಯಕ್ಕಾಗುತ್ತೆ ಅಂತ ನಾಲೆಜ್ ಇಲ್ದೇ ಇದ್ರೆ ನೂತನ ಸೃಷ್ಟಿ ಎಲ್ಲಿ ಬೆಳೆಯುತ್ತಾ? ಇನ್ ಕೆಲವರೆಲ್ಲ ಹೆಂಗಂದ್ರೆ ಬಯಸಿದ್ ತಿನ್ನಲ್ಲ, ಸಿಕ್ಕಿದ್ ತಿನ್ನೋದು ಜಾಸ್ತಿ. ಸಿಕ್ಕಿದ್ ತಿನ್ನೋದು ಅಂದ್ರೇನು, ಬಯಸಿದ್ ತಿನ್ನೋದಂದ್ರೇನು? ಬಯಸಿದ್ ತಿನ್ನೋದಂದ್ರೆ ಏನ್ ಗೊತ್ತಾ? ಸಿಕ್ಕಿದ್ ತಿನ್ನೋದಂದ್ರೆ ಏನ್ ಗೊತ್ತಾ? ಹೋಟ್ಲ್ಗೆ ಹೋಗಿ ತಿಂತೀರಾ ಅಷ್ಟೇ, ಅಲ್ಲೇನ್ ರೆಡಿ ಮಾಡಿರ್ತಾರೆ ತಿಂತೀರಾ. ಬಯಸಿದ್ ತಿನ್ಬೇಕಂದ್ರೆ ಏನ್ ಮಾಡ್ಬೇಕು? ಹುಡುಕೊಂಡು ಹೋಗ್ಬೇಕು ಬ್ರದರ್. ಎಲ್ಲಿ ಹುಡ್ಕೊಂಡು? ಹೋಟ್ಲ್ ಮತ್ತೆ ಬೇರೆ ಹೋಟ್ಲ್ ಹುಡ್ಕೊಂಡು ಹೋಗ್ತೀರಾ? ಮನೆಯಲ್ಲಿ ಮಾಡಿಸ್ಬೋದು. ಮನೆಯಲ್ಲಿ ಮಾಡ್ಬೇಕು. ನಾವು ಪ್ರಿಪೇರ್ ಮಾಡ್ಬೇಕು ನೋಡ್ರಿ. ನಮ್ಗೆ ಏನ್ ಇಷ್ಟವಾದ ಆಹಾರ ಬೇಕು ನಾವು ರೆಡಿ ಮಾಡ್ಕೊಬೋದು. ಕರೆಕ್ಟಾ? ಹೋಟ್ಲಿಗೆ ಹೋದ್ರೆ ಅಲ್ಲಿ ಏನ್ ಮೆನು ಹಾಕಿರ್ತಾನೆ, ಮೆನು ಅಲ್ಲಿ ಏನಿದೆ ಅದ್ ಮಾತ್ರ ತಗೊಳ್ಬೇಕಷ್ಟೇ. ನಾವೇ ಬೇಕು ಅಂದ್ರೆ ನಮ್ಗೆ ಏನ್ ಇಷ್ಟ ಬರುತ್ತೋ ತಿನ್ಬೋದು. ಕರೆಕ್ಟಾ? ಯಾವಾಗ್ಲೂ ಸಿಕ್ಕಿದ್ ತಿನ್ನೋ ರೀತಿಲಿ ಇರ್ಬಾರ್ದು, ಬಯಸಿದ್ ತಿನ್ನೋ ರೀತಿಲಿ ಇರ್ಬೇಕು. ಅಂದ್ರೆ ಏನರ್ಥ? ಬ್ರದರ್ ಒಂದ್ ಸಬ್ಜೆಕ್ಟ್ ಕೊಡ್ತಾರೆ, ಆಯ್ತು ಕೇಳ್ಕೊಂಡು ಹೋಗೋಣ. ಇವ್ರೊಂದ್ ಸಬ್ಜೆಕ್ಟ್ ಮಾತಾಡ್ತಾರೆ, ಕೇಳ್ಕೊಂಡು ಹೋಗೋಣ. ಕೂತ್ಕೊಂಡು ನಾವೇ ವೈಯಕ್ತಿಕವಾಗಿ ಪರ್ಸನಲ್ ಸ್ಟಡಿ ಮಾಡೋದೇ ಇಲ್ಲ. ಬೆಳೀತಾ ನೂತನ ಸೃಷ್ಟಿ? ಸೆಲ್ಫ್ ಸ್ಟಡಿ ಮಾಡ್ಬೇಕು, ಕೂತ್ಕೊಬೇಕು ಅಲ್ವಾ? ದೇವ್ರ ಮಕ್ಳು ಅಷ್ಟು ಈಸಿ ಅಲ್ಲ ಈ ಮಾಂಸವನ್ನ ನಾಶ ಮಾಡೋದು. ಕಲಿಬೇಕು. ಇವತ್ತು ನನಗೆ ಯಾವ ಪೋಷಕಾಂಶ ಕಡಿಮೆ ಇದೆ, ನಾನು ಆ ಮಾಂಸದ ಜೊತೆಗೆ ಹೋರಾಡಿ ನಾನು ಸೋತೋಗಿದ್ದೀನಿ, ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಬಲ ಇಲ್ಲ ಅಂದ್ರೆ ಯಾವ ರೀತಿ ಬಲ ಬೇಕು ನನ್ಗೆ? ಯಾವ ಆಹಾರ ಇದ್ರೆ ಬಲ ಸಿಗುತ್ತೆ ನನಗೆ? ಯಾವ ವಾಕ್ಯವನ್ನು ಹುಡುಕ್ಬೇಕು ನನಗೆ? ಸತ್ಯವೇದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸತ್ಯ ಎಲ್ಲಿ ತಿಳಿಸಲ್ಪಟ್ಟಿದೆ? ಆ ಸತ್ಯ ಎಲ್ಲಿ ಸಿಗುತ್ತೆ? ಆ ವಾಕ್ಯವನ್ನು ಹುಡುಕಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ? ಬಲವಾದ ಆಹಾರ ಸಿಗುತ್ತೆ, ನೂತನ ಸೃಷ್ಟಿಗೆ ಬೇಕಾದಂತ ಆಹಾರ ಸಿಗುತ್ತೆ. ಸಿಕ್ದಾಗ ಅದನ್ನ ಏನ್ ಮಾಡ್ಬೋದು? ನಾವು ಬಲ ಹೊಂದಿ ಅದನ್ನ ಜಯಿಸಕ್ಕಾಗುತ್ತೆ. ಕ್ರಿಸ್ತನ ಪಿತೇಸರ ಅರ್ಥ ಮಾಡ್ಕೊಳ್ರಿ ಅಲ್ವಾ? ಅದರಿಂದ ದೇವ್ರ ಮಕ್ಳು ನಾವ್ ಇದನ್ ಮನ್ಸಿಟ್ಕೊಂಡ್ರೆ ಸಾಕು. ಇನ್ನು ತುಂಬಾ ಜನ ವರ್ಷಗಳ ಗಟ್ಲೆ ಪ್ಲಾನ್ ಮಾಡೋದುಂಟು. ಈ ವರ್ಷದಲ್ಲಿ ಇದ್ ಮಾಡ್ಬಿಡ್ತೀನಿ, ಮುಂದಿನ ವರ್ಷ ಹೀಗ್ ಮಾಡ್ಬಿಡ್ತೀನಿ, ಇನ್ನೊಂದು 3 ವರ್ಷದಲ್ಲಿ ಇಂತಹ ರೀತಿಯಲ್ಲಿ ಡೆವಲಪ್ ಮಾಡ್ಬಿಡ್ತೀನಿ. ಇದೆಲ್ಲ ದೇವ್ರ ಮಕ್ಳಿಗೆ ಇಲ್ವೇ ಇಲ್ಲ. ದೇವರ ಮಕ್ಳಿಗೆ 24 ಗಂಟೆ ಮಾತ್ರ ಕೊಡಲ್ಪಟ್ಟಿದೆ ಅಷ್ಟೇ. ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ, 24 hours. ಅದು ಕೂಡ 24 hours ಅಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ಕಣ್ಮುಚ್ಚಿ ಕಣ್ ತೆಗೆದಾಗ ಅದು ನನಗೋಸ್ಕರ ದೇವರು ಕೃಪೆಯಾಗಿ ಕೊಟ್ಟಂತ ನನ್ನ ದಿನ. ನಾಳೆ ಅದು ದೇವರ ಕೈಯಲ್ಲಿ ಇರುವಂತ ದಿನ. ಆ ದಿನವನ್ನ ಇವತ್ತು ನಾನು ದೇವರಿಗೆ ಮೆಚ್ಚಿಯಾಗಿ ನಡೆದು, ಒಂದ್ ವೇಳೆ ದೇವರ ಕೃಪೆ ಇದ್ರೆ ಅದು ದೇವ್ರು ನನಗೆ ನಾಳೆ ಕೊಡ್ತಾರೆ ಹೊರತು ಇಲ್ಲ ಅಂದ್ರೆ ನಾಳೆ ಅನ್ನೋದೇ ನಮ್ಗಿಲ್ಲ ಅಲ್ವಾ? ಹಾಗಂತ ತುಂಬಾ ಜನ ಏನ್ ಮಾಡ್ತಾರೆ, ಬ್ರದರ್ ನಾಳೆ ಅನ್ನೋದು ಇಲ್ವಲ್ಲ, ನಮ್ಗೆ ಮುಂದಿನ 25 ಕನ್ವೆನ್ಷನ್ ಎಲ್ಲ ಬರುತ್ತೆ, ಅವತ್ತಿಗೆ ನಾವ್ ಯಾಕೆ ಪ್ಲಾನ್ ಮಾಡ್ಬೇಕು? ಇವತ್ತೇ ಪ್ಲಾನ್ ಮಾಡೋಣ, ಇವತ್ತು ಯೋಚನೆ ಮಾಡೋಣ, 25ನೇ ತಾರೀಕು ಯೋಚನೆ ಮಾಡೋಣ ಅಂತ. ಹಂಗಲ್ಲ ಅರ್ಥ.
ದೇವ್ರ ಮಕ್ಳು ದೈವಿಕ ವಿಷಯಗಳಲ್ಲಿ ನಾವು ಯಾವಾಗ್ಲೂ ಪ್ಲಾನ್ ಮಾಡ್ಬೇಕು ಅಲ್ವಾ. ನಾವೇನ್ ಮಾಡ್ಬೇಕು, ದೈವಿಕ ವಿಷಯಗಳಲ್ಲಿ ಪ್ಲಾನ್ ಮಾಡ ಅದನ್ನ ದೇವ್ರ ಕೃಪೆಯಿಂದ ದಿನವನ್ನ ಕೊಟ್ಟಿರ್ಬೇಕಾದ್ರೆ ಅದನ್ನ ನಾವು ಮಾಡ್ಬೋದು. ಆದ್ರೆ ಈ ಲೋಕದ ಮಾಂಸಿಕ ವಿಷಯಗಳನ್ನ ಮೊದಲೇ ನಾವು ಪ್ಲಾನ್ ಮಾಡಂಗಿಲ್ಲ. ಬದಲಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಈ ತಿಂಗಳಲ್ಲಿ ನಾನು ಇದು ಮಾಡ್ಬಿಡ್ತೀನಿ, ಮುಂದಿನ ವರ್ಷದಲ್ಲಿ ಮಾಡ್ಬಿಡ್ತೀನಿ, ಅದನ್ನ ಸಾಧಿಸ್ಬಿಡ್ತೀನಿ ಅಂತ ಆ ರೀತಿ ಪ್ಲಾನ್ ಮಾಡ್ಬೇಕಾಗಿಲ್ಲ. ಪ್ರತಿದಿನ ಪ್ಲಾನ್ ಮಾಡ್ಬೇಕು, ಪ್ರತಿದಿನ ನಾನು ನೆರವೇರಿಸಕ್ಕೆ ಪ್ಲಾನ್ ಮಾಡಿ. ಏನಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾ, ಇವತ್ತೇ ನಾನು ಮಾಡ್ಬೇಕು ಅಂತ ಇದ್ದಾಗ ನನಗೆ ಈ ಕೆಲಸ ಮಾಡಕ್ಕೆ 1 ತಿಂಗಳು ಟೈಮ್ ಇದೆ ಅಂದ್ರೆ ಏನಾಗುತ್ತೆ ಇಲ್ಲಿ, ಬಿಡಪ್ಪ ಟೈಮ್ ಇನ್ನ 1 ತಿಂಗಳಿದೆ, ನಾಳೆ ಮಾಡ್ಕೊಳ್ಳೋಣ, ಇನ್ನ 15 ದಿವಸ ಇದೆ ಮಾಡೋಣ, ಆ ರೀತಿ ಆಗುತ್ತೆ. ಅವತ್ತೇ ಮುಗಿಸ್ಬೇಕು ಅಷ್ಟೇ ಅಲ್ವಾ. ಅದಕ್ಕೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ ನಮ್ಮ ಒಂದು ಮರಣದ ಬಗ್ಗೆ ಮುಂದಿನ ವಾಕ್ಯ ಮಾತಾಡ್ತಾರೆ ನೋಡ್ರಿ, ಓದ್ರಿ ರೋಮಪುರದವ್ರಿಗೆ 6ನೇ ಅಧ್ಯಾಯ 5ನೇ ವಾಕ್ಯ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನೇ ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನಃಸ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಹೇಗೆಂದ್ರೆ ನೋಡ್ರಿ, ಏನ್ರಿ ಸಿಗುತ್ತೆ ಈ ಮರಣವನ್ನು ಹೊಂದಿದ್ರೆ, ದೇವ್ರ ಮಕ್ಳು ಮರಣವನ್ನು ಹೊಂದ್ರಿ ಕ್ರಿಸ್ತನಿಗೋಸ್ಕರ ಅಂತ ಹೇಳ್ತೀವಿ. ಪ್ರತಿದಿನ ನಾವು ಸಾಯ್ಬೇಕು ಅಲ್ವಾ, ನಾವು ಪ್ರತಿದಿನ ಸಾಯ್ಬೇಕು. ಡೆತ್ ನೋಡ್ರಿ, ಡೆತ್ ಅಂದಾಗ ಈಗ ಸ್ವಲ್ಪ ದಿನಗಳ ಇಚ್ಛೆಗೆ ನಮ್ಮ ಸಹೋದರ ಮಧ್ಯದಲ್ಲಿ ತುಂಬಾ ಡೆತ್ ನಡೀತು. ಆ ಒಂದು ಸನ್ನಿವೇಶಗಳು ನೋಡಿ ತುಂಬಾ ಕಷ್ಟವಾಯ್ತು. ತುಂಬಾ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ರು ಕೆಲವರು ಅಲ್ಲ, ತುಂಬಾ ಕಷ್ಟವನ್ನು ಪಟ್ಟು ನರಳಾಡಿ ಕೆಲವೊಂದು ಕಷ್ಟಗಳನ್ನ ಆಸ್ಪತ್ರೆ ಅನುಭವಿಸಿ ಸತ್ತೋದ್ರು ಕೆಲವರು. ನೋಡಿ ಆ ಮರಣದ ಅವಸ್ಥೆ ನೋಡಿ ತುಂಬಾ ಕಷ್ಟವಾಯ್ತು. ಇದನ್ನೆಲ್ಲ ನೋಡಿದಾಗ ಕೆಲವೊಬ್ರಿಗೆ ಏನಿಸ್ಬಿಡುತ್ತೆ, ಆಹಾ ಅವರು ಸತ್ತೋಗ್ಬಿಟ್ರು, ಇವ್ರು ಸತ್ತೋಗ್ಬಿಟ್ರು, ನಾವ್ ಯಾವಾಗ ನಮ್ಗೆ ಏನಾಗುತ್ತೋ ಮುಂದೆ, ಅವ್ರಿಗೆ ಶುಗರ್ ಬಂತು, ಇವ್ರಿಗೆ BP ಬಂತು, ಇವ್ರಿಗೆ ಹಾರ್ಟ್ ಅಟ್ಯಾಕ್, ಅವ್ರಿಗೆ ಕಿಡ್ನಿ ಫೇಲರು, ನನ್ಗೇನಾಗುತ್ತೋ ಮುಂದೆ, ನನ್ನಲ್ಲಿ ಏನಾಗುತ್ತೋ, ನನ್ಗೆ ಯಾವಾಗ ಅಟ್ಯಾಕ್ ಬಂದ್ಬಿಡುತ್ತೋ, ನನಗೆ ಏನೇನ್ ಸಮಸ್ಯೆ ಆಗ್ಬಿಡುತ್ತೋ. ಈ ಭಯಕ್ಕೊಳಗಾಗ್ಬಿಡ್ತಾರೆ ತುಂಬಾ ಜನ. ದೇವ್ರ ಮಕ್ಳ ಬಗ್ಗೆ ಮಾತಾಡ್ತಾ ಇದೀನಿ, ಲೋಕದವ್ರ ಬಗ್ಗೆ ಅಲ್ಲ. ಅವ್ರಿಗೆ ಈ ಭಯ ಇರುತ್ತೆ, ಮರಣ ಭಯ. ಇಷ್ಟೆಲ್ಲ ಪ್ರೀತಿ ಸರಸರಿದೆ, ನಾವ್ ಹೆಂಗಿದ್ರು ಒಂದಿನ ಸತ್ತೇ ಸಾಯ್ತೀವಿ ಅಲ್ವಾ. ಯಾವಾಗ ಸಾಯ್ತೀನಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಸಾಯ್ತೀನಿ ಅನ್ನೋದೇ ಮುಖ್ಯ. ನಾವು ಅದನ್ನ ಮೈಂಡ್ ಇಟ್ಕೊಬೇಕು ಅಲ್ವಾ. ಅವರೆಲ್ಲ ಸತ್ರೆ ಸಾಯ್ಲಿ, ಲೋಕದವರು ಅವ್ರಿಗೆ ಯಾವುದೇ ಒಂದು ಕರ್ತವ್ಯ ಕೊಡಲ್ಪಡಲಿಲ್ಲ, ಯಾವುದೇ ಒಂದು ಕೆಲಸ ಕಾರ್ಯ ಕೊಡಲ್ಪಡಲಿಲ್ಲ. ನಮಗೆ ದೊಡ್ಡ ಒಂದು ಪ್ರಾಜೆಕ್ಟ್ ಕೊಡಲ್ಪಟ್ಟಿದೆ. ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಒಂದು ಪ್ರಾಜೆಕ್ಟ್ ನಮ್ಮ ಮುಂದೆ ಇದೆಯಲ್ಲ, ಅದನ್ನೇ ನೋಡ್ರಿ. ಆ ವಾಕ್ಯ ಎಲ್ಲಿ ಬರುತ್ತೆ, ಫಿಲಿಪಿಯದವರಿಗೆ 3ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ಫಿಲಿಪಿಯದವರಿಗೆ 3:15. ನಿಮ್ಮಲ್ಲಿ ಪ್ರವೀಣರಾದವರು ಪ್ರವೀಣರಾದವರು ಓಕೆ, ಓದಿ 14 ಓದ್ಬಿಡ್ರಿ, 14 ಓದ್ಬಿಡ್ರಿ. ಅಲ್ಲ, ಒಂದ್ ಕೆಲಸ ಮಾಡಿ, 13ರಿಂದ ಓದ್ಬಿಡ್ರಿ, 13, 14 ಓದ್ಬಿಡ್ರಿ ಸಾಕು. 13, 14. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನೋಡಿದ್ರ, ಕ್ರಿಸ್ತೇಸುವಿನಲ್ಲಿ ದೇವರ ಉನ್ನತ ಕರೆಯನ್ನು ಬಹುಮಾನವಾಗಿ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಂದ್ರೆ, ದೇವ್ರ ನಮ್ಮ ಮುಂದೆ ಇಟ್ಟುವಂತ ಒಂದು ಗುರಿಯನ್ನ ನಾವು ಗುರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ನಮ್ಮೆಲ್ರಿಗೂ ಇರುವಂತ ಒಂದು ಗುರಿ. ನಮ್ಗೇನಪ್ಪಾ ಅಂದ್ರೆ, ಯಾವತ್ ಬೇಕಾದ್ರೂ ಮರಣ ಬರುತ್ತೆ. ಆದ್ರೆ ಮರಣ ಅನುಭವಿಸಕ್ಕಿಂತ ಮುಂಚಿತವಾಗಿ, ಸಾಯಕ್ಕಿಂತ ಮುಂಚಿತವಾಗಿ ನಾವು ಈ ಗುರಿನ ಮುಟ್ಬೇಕು. ಈ ಗುರಿ ಮುಟ್ಟಿದ್ಮೇಲೆ ಯಾವಾಗ ಬೇಕಾದ್ರೆ ಸಾಯೇನ. ಕರೆಕ್ಟ್ ಅಲ್ವಾ? ಗುರಿ ಮುಟ್ಟದೆ ಸತ್ತೋಗ್ಬಿಟ್ರೆ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅದೇನು ಏನೋ ಇಲ್ಲಿ ವಾಕ್ಯ ಹೇಳ್ತಾ ಇದ್ರು ನೋಡ್ರಿ. ಪ್ರಾಜೆಕ್ಟ್ ಬಗ್ಗೆ ನಾನು ಅವಾಗಿಂದ ಪ್ರಾಜೆಕ್ಟ್ ಅಂತ ಇದೀನಿ. ಕೆಲವರು ಏನಪ್ಪ ಬ್ರದರ್ ಈ ಬಿಸ್ನೆಸ್ ಟೈಪ್ ಅಲ್ಲಿ ಪ್ರಾಜೆಕ್ಟ್ ಎಲ್ಲ ಹೇಳ್ತಾ ಇದಾರೆ ಅಂತ ತಿಳ್ಕೊಂಡ್ಬಿಡ್ರಿ. ನಿಜವಾಗ್ಲೂ ಪ್ರಾಜೆಕ್ಟ್ ಅಂದ್ರೆ ನಮ್ಗೆ ದೊಡ್ಡ ಒಂದು ಪ್ರಾಜೆಕ್ಟ್ ಕೊಡಲ್ಪಟ್ಟಿದ್ದು. ದೊಡ್ಡ ಒಂದು ಕೆಲಸ ಜವಾಬ್ದಾರಿ ಕೊಡಲ್ಪಟ್ಟಿರೋದು ನಮ್ಗೆ. ಏನಪ್ಪ ಪ್ರಾಜೆಕ್ಟ್ ಅಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ಕರೆದಂತ ಉನ್ನತ ಕರೆಯನ್ನ ಅದನ್ನ ಗುರಿ ಮಾಡ್ಕೊಂಡು, ಆ ಬಹುಮಾನವನ್ನ ಗುರಿ ಮಾಡ್ಕೊಂಡು ಏನ್ ಮಾಡ್ತೀನಿ ಹೋಗ್ತಾ ಇದ್ರು. ನಮ್ ಮುಂದೆ ಇರುವಂತ ಗುರಿ ಏನಪ್ಪಾ ಅಂದ್ರೆ,
ಕ್ರಿಸ್ತನ ಸಾರೂಪ್ಯ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆರೆಯೋದು ಆ ಒಂದು ಗುರಿ. ಕರೆಕ್ಟ್ ಅಲ್ವಾ? ಆ ಗುರಿನ ನಾವು ಮುಗಿಸ್ಬೇಕನ್ಬಿಟ್ಟು ದೇವ್ರು ನಮ್ಮನ್ನ ಏನ್ ಮಾಡಲ್ಲ, ಆ ಗುರಿಗೋಸ್ಕರ ನಾವು ಓಡ್ತಾ ಇರ್ಬೇಕಾದ್ರೆ ನಮ್ ಜೀವನ ಎಲ್ಲೂ ತೆಗಿಯಲ್ಲ. ಕ್ರಿಸ್ತನ ಪ್ರೀತಿಯ ಸರಸರ, ನಿಜವಾಗ್ಲೂ ಅದನ್ನ ಗುರಿ ಮಾಡ್ಕೊಂಡು ನಾವೇನೋ ಓಡ್ತಾ ಇದ್ದೀವಿ ಆದ್ರೆ ನಮ್ ಲೈಫ್ ದೇವ್ರ ಕೈಲಿದೆ. ಯಾರು ಟಚ್ ಮಾಡಕ್ ಆಗಲ್ಲ. ಹಾರ್ಟ್ ಅಟ್ಯಾಕು ಟಚ್ ಮಾಡಲ್ಲ, ಕಿಡ್ನಿ ಫೇಲರು ಟಚ್ ಮಾಡಲ್ಲ, ಇನ್ ಶುಗರ್ ಬಿಪಿನೂ ಟಚ್ ಮಾಡಲ್ಲ. ಓಡ್ತಾ ಇದ್ರೆ ಅಲ್ವಾ? ನಿಜವಾಗ್ಲೂ ಓಡ್ತಾ ಇದ್ರೆ. ಯಾಕೆ? ಹೌದು, ದೇವ್ರ ಏನ್ ಮಾಡ್ತಾರೆ, ಅಷ್ಟು ದೊಡ್ಡ ಒಂದು ಗುರಿನ ನಾವು ಓಡ್ತಾ ಇರ್ಬೇಕು, ನಮ್ಮನ್ನ ಕಾಯ್ದು ಕಾಪಾಡ್ತಾರೆ. ನಿಜ ಹೇಳ್ಬೇಕಾ, ನಮ್ಮ ಫ್ಲೆಶ್, ನಮ್ಮ ಮಾಂಸಕ್ಕೂ ಕೂಡ. ಹಾಗಂತ ನಾವು ತುಂಬಾ ಪರಿಪೂರ್ಣ ವ್ಯಕ್ತಿಗಳ ಜೀವಿಸ್ತೀವಿ ಅಂತಲ್ಲ. ಇರ್ಬೋದು ದೇಹದಲ್ಲಿ ಸಮಸ್ಯೆಗಳು, ಕಷ್ಟಗಳಿರ್ಬೋದು. ಅದು ಕೂಡ ಏನಾಗಲ್ಲ, ನಾವು ಎದೆ ಗುಂದಿದವರಾಗಲ್ಲ. ನಾವು ಏನ್ ಮಾಡ್ತೀವಿ, ನಾವು ನಿರಾಶರಾಗಲ್ಲ. ನಿರಂತರವಾಗಿ ಓಡಕ್ಕೆ ದೇವ್ರ ಏನ್ ಮಾಡ್ತಾರೆ, ಆ ಕೃಪೆಯನ್ನ ಕೊಡ್ತಾರೆ. ಕ್ರಿಸ್ತನ ಸಾರೂಪ್ಯನ ನನ್ನ ಮಕ್ಕಳು ಬೆಳೆಸೋಕೋಸ್ಕರ ಓಡಾಡ್ತಿದ್ದಾರೆ. ನೋಡಿದಿರಾ, ಈಗ ಈ ಒಲಿಂಪಿಕ್ ಅಲ್ಲಿ ಓಟ ಓಡ್ಬೇಕಾದ್ರೆ ಈ ಸ್ಟೇಟ್ ಲೆವೆಲ್ ಇಂದ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಸೆಲೆಕ್ಟ್ ಆಗಿ ಅವ್ರು ಒಲಿಂಪಿಕ್ ಅಲ್ಲಿ ಆಯ್ಕೆಯಾಗಿ ಅವ್ರು ಓಟ ಓಡ್ಬೇಕಾದ್ರೆ ಹೆಂಗಿರುತ್ತೆ ನೋಡಿದ್ರೆ ಯಾವತ್ತಾದ್ರು ಒಲಿಂಪಿಕ್ ಅಲ್ಲಿ ಓಡೋರ್ನ? ವಿಶ್ವದ ಒಂದು ಇದ್ರಲ್ಲಿ ಒಲಿಂಪಿಕ್ ಕ್ರೀಡೆ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಆ ಒಂದು 4 ವರ್ಷಕ್ಕೇನೋ ಬರ್ತದೆ ಆ ಕ್ರೀಡೆ. ಆ ಕ್ರೀಡೆಯಲ್ಲಿ ಬರ್ಬೇಕಾದ್ರೆ ಅದ್ರಲ್ಲಿ ಯಾವ್ದೋ ಒಂದು ದೇಶದಲ್ಲಿ ನಡೀತಾ, ಅಲ್ಲಿ ಏನಾಗ್ತಾರೆ, ಇಡೀ ಎಲ್ಲಾ ಒಂದು ದೇಶಗಳಿಂದ ಸೆಲೆಕ್ಟ್ ಆಗಿರುವಂತವ್ರು ಅಲ್ಲಿ ಹೋಗಿರ್ತಾರೆ. ಯಾರು ತುಂಬಾ ಇದಾಗಿ ಸೆಲೆಕ್ಟ್ ಆಗಿರ್ತಾರೆ ಅವ್ರು ಆ ಓಟವನ್ನ ಓಡ್ತಾರೆ. ಓಡೋದ್ ನಾನ್ ಯಾವತ್ತಾದ್ರೂ ನೀವು ನೋಡಿದೀವ? ಒಲಿಂಪಿಕ್ ಅಲ್ಲಿ ಓಡೋವನ್ನ ನೋಡಿದೀರಾ? ನೋಡಿಲ್ವಾ? ನೋಡಿಲ್ವಾ? ನೋಡಿದ್ವಿ ಬ್ರದರ್. ನೋಡಿದಿರಲ್ವಾ? ಬ್ರದರ್ ಇಲ್ಲಿನ ಗೆಲ್ತಾರೆ ಅನ್ನುವಾಗ ಸುಸ್ತಾಗಿ ಬಿದ್ದೋಗ್ಬಿಟ್ಟಿರ್ತಾರೆ ಬ್ರದರ್. ಅದೇ ನಿಜವಾಗ ಹೋಗಿ ನೋಡಿದೀರಾ? ನಿಜವಾಗ್ಲೂ ನೋಡಿಲ್ಲ ಬ್ರದರ್. ನೋಡಿಲ್ಲ. ಎಲ್ಲಿ ನೋಡಿದಿರಾ? ಎಲ್ಲಿ ನೋಡಿದಿರಾ? ನಮ್ ಸ್ಕೂಲಲ್ಲಿ ಓಡುವಾಗ ನೋಡಿದ್ವಿ ಬ್ರದರ್. ಸ್ಕೂಲಲ್ಲಿ ನೋಡಿದಿರಾ? ಕರೆಕ್ಟ್ ಅಲ್ವಾ? ಈ ಪ್ರಪಂಚದಲ್ಲಿ ನಾನು ಒಲಿಂಪಿಕ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಎಲ್ಲಾ ಸ್ಕೂಲಲ್ಲಿ ಓಡಿಸ್ತಾರೆ ಓಟ, ಇದು ಸ್ಪೋರ್ಟ್ಸ್ ಡೇ ಎಲ್ಲ ಮಾಡ್ತಾರೆ. ಬಟ್ ಒಲಿಂಪಿಕ್ ಬಗ್ಗೆ ಮಾತಾಡ್ತೀನಿ. ನಾವು ನಿಜವಾಗ ನೋಡಿಲ್ಲ, ಆದ್ರೂ ನೋಡಿದೀವಿ. ಹೆಂಗಪ್ಪ ಅಂದ್ರೆ ಇಡೀ ಲೋಕ ನೋಡುತ್ತೆ, ಎಲ್ಲರ ಕ್ಯಾಮ್ರಾ ಕಣ್ಣು ಅವ್ರ ಮೇಲೆ ಇರುತ್ತೆ, ಗೊತ್ತಾ? ನಾವು ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ಒಲಿಂಪಿಕ್ ಅಲ್ಲಿ ಓಡೋರಿಗೆ ಏನಾದ್ರೂ ಒಂದು ಅಪಾಯ ಬರಕ್ ಬಿಟ್ಬಿಡ್ತಾರೆ, ಎಷ್ಟು ಪ್ರೊಟೆಕ್ಷನ್ ಇರುತ್ತೆ. ಅವ್ರು ಓಟ ಓಡಿ ಮುಗಿಸೋರ್ಗೆ ಎಷ್ಟು ಕಾವಲ್ ಇರುತ್ತೆ, ಸ್ವಲ್ಪ ಕಾವಲ್ ಕಾಯ್ತಾ ಇರ್ತಾರಲ್ಲಿ ಅಲ್ವಾ? ನೋಡಿ, ಇಷ್ಟು ಒಂದು ಕಾವಲ್ ಕಾಯ್ತಾ ಇದ್ರು. ಕೆಲವೊಂದು ಯಹೂದ್ಯರನ್ನ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾರೆ, ಒಲಿಂಪಿಕ್ ಅಲ್ಲಿ ಯಹೂದ್ಯರನ್ನ ಸಾಯಿಸಾಕಿದ್ರು ಕೆಲವೊಂದು ಟೈಮಲ್ಲಿ. ಆ ಪ್ರೊಟೆಕ್ಷನ್ ಇರ್ಬೇಕಾದ್ರೆ. ಆದ್ರೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಪಂಚವಾದ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ, ದೇವರ ಕರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವರ ಕರೆಯಲ್ಲಿ ನಾವು ಈ ಗುರಿ ಮುಟ್ಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇಡೀ ಲೋಕಕ್ಕೆ ನಾವೇನಾಗಿದ್ದೀವಿ, ನೋಟವಾಗಿದ್ದೀವಿ. ಎಲ್ಲ ದೇವ್ರ ಮಕ್ಕಳಿಗೆ ನಾವು ನೋಟ ಹೋಗ್ತೀವಿ. ಹೆಂಗಪ್ಪ ಓಡ್ತಾ ಇದ್ರ ಅಂತ ಎಲ್ರು ನೋಡ್ತಾ ಇದ್ರೆ, ದೇವರ ಕೃಪೆ ಕೂಡ ನಮ್ಮಲ್ಲಿ ಇರುತ್ತೆ. ನಾವು ಓಡಿ ಮುಗಿಸೋವರೆಗೂ ದೇವ್ರು ನಮ್ಮನ್ನ ಕೈ ಬಿಡಲ್ಲ, ನಡ್ಸ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ಬಲಲ್ವಿಕೆ, ಶರೀರದ ಬೆಳವಣಿಗೆ ಇದು ನಮ್ಮನ್ನ ಕಾಪಾಡ್ತಾರೆ. ಅಂದ್ರೆ ಯಾರಿಗ್ ಮಾತ್ರ ಇದು? ಯಾರು ನಿಜವಾಗ್ಲೂ ಅಲ್ವಾ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಎನಿಸಿಕೊಳ್ಳುವುದಿಲ್ಲ, ಆದ್ರೆ ಇದೊಂದನ್ನು ಮಾಡುತ್ತೇನೆ, ನಾನು ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವನ್ನು ಹಿಡಿಯುವುದಕ್ಕಾಗಿ ಅನ್ನೋಂತ ರೀತಿಯಲ್ಲಿ ಯಾರು ಓಡ್ತಾರೋ ಅವ್ರಿಗೆ ಮಾತ್ರ ಅನ್ವಯವಾಗುತ್ತೆ. ಕರೆಕ್ಟಾ? ಓಕೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಈ ರೀತಿ ಓಡುವಂತವ್ರು ನಾವೆಲ್ಲರೂ ಒಡಂಬಡಿಕೆ ಮಾಡ್ಕೊಂಡಿರೋರು ಈ ರೀತಿ ಓಡಕ್ ಬಂದಿದೀವಿ. ನಾವು ಗುರಿ ಮುಟ್ಟಿದ್ರೇನೆ ನಮ್ಗೆ ಡೆತ್, ಅಲ್ಲಿವರೆಗೂ ಡೆತ್ ಬರಲ್ಲ. ಆದ್ರೆ ನಾವು ಮೈಂಡಲ್ಲಿ ಇಟ್ಕೊಬೇಕು, ನಾವು ಮರಣದ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ, ಯಾವ ರೀತಿ ಮರಣವನ್ನು ಹೊಂದ್ಬೇಕು ಅನ್ನೋದ್ ಬಗ್ಗೆ ಚಿಂತೆ ಮಾಡ್ಬೇಕು ಅಲ್ವಾ? ಯಾವ ರೀತಿ ಮರಣ? ದೇವ್ರ ಮಕ್ಳು ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ರು ಕೂಡ 2 ರೀತಿಯಾಗಿ ಮರಣ ಹೊಂತಾರೆ. 2 ಲೋಕದ ಪ್ರಭುಗಳಿದ್ದ ರೀತಿಯಲ್ಲಿ ಮರಣ ಹೊಂತಾರೆ. 2 ಲೋಕದ ಪ್ರಭುಗಳಿದ್ರು ಭೂಮಿಯಲ್ಲಿ. 2 ಪ್ರಭುಗಳಿದ್ರು. ಯಾರು ಗೊತ್ತಾ 2 ಪ್ರಭುಗಳು? ಒಬ್ರು ಜೀಸಸ್ ಕ್ರೈಸ್ಟ್, ಒಬ್ರು ಲೂಸಿಫರ್ ಬ್ರದರ್. ಜೀಸಸ್ ಕ್ರೈಸ್ಟ್. ಇಲ್ಲ ಆದಾಮ್, ಕರೆಕ್ಟ್. ಒಬ್ರು ಆದಾಮ್, ಇನ್ನೊಬ್ರು ಜೀಸಸ್ ಕ್ರೈಸ್ಟ್. 2 ಲೋಕದ ಪ್ರಭುಗಳೇ ನೋಡ್ರಿ. ಇಡೀ ಲೋಕ ಆದಾಮ್ಗೆ ಕೊಡಲ್ಪಡ್ತು, ಭೂಮಿ ಎಲ್ಲ. ಅವರು ಓಡಿದ್ರು. ಯೇಸು ಕ್ರಿಸ್ತನಿಗೂ ಈ ಲೋಕ ಸ್ವಂತವಾಗಿತ್ತು. ಅಂದ್ರೆ ಆತನ ಒಂದು ಮಾತಿಗೆ ಸೃಷ್ಟಿ ಕಂಟ್ರೋಲ್ ಬರ್ತಾ ಇತ್ತು. ಸಮುದ್ರವನ್ನ ಗದರಿಸ್ತಾ ಇತ್ತು, ಅಲೆಗಳನ್ನ ಗದರಿಸ್ತಾ ಇತ್ತು. ನೋಡಿದೀವಿ ಅಲ್ಲ.
ಹಾಗಾಗಿ ಅವರು ಕೂಡ ಲೋಕದ ಒಬ್ಬ ಪ್ರಭು ಆಗಿದ್ರು. ಆದ್ರೆ ಮೊದಲನೇ ಪ್ರಭು ಆದ ಅವರು ಮರಣವನ್ನು ಹೊಂದಿದ್ರು. ಆದ್ರೆ ಯಾರಿಗೋಸ್ಕರ ಮರಣ ಹೊಂದಿದ್ರು? ಅವರ ಸ್ವಂತ ಪಾಪಕ್ಕೋಸ್ಕರ ಮರಣ ಹೊಂದಿದ್ರು, ಅವರ ಸ್ವಾರ್ಥಕ್ಕೋಸ್ಕರ ಮರಣ ಹೊಂದಿದ್ರು. ಎರಡನೇ ಪ್ರಭು ಆಗಿದ್ರಲ್ಲ ಕರ್ತನಾದ ಯೇಸು ಕ್ರಿಸ್ತನು, ಅವರು ಮರಣ ಹೊಂದಿದ್ರು. ಹೇಗ್ ಮರಣ ಹೊಂದಿದ್ರು? ತಮ್ಮನ್ನೇ ತ್ಯಾಗ ಮಾಡಿ ಮರಣ ಹೊಂದಿದ್ರು. ನಮಗೂ ಕೂಡ ಇವರ ಇಬ್ಬರಲ್ಲಿ ಒಬ್ಬರಾಗೆ ಬದುಕಿ ಮರಣವನ್ನ ಹೊಂದುವುದಕ್ಕೆ ಅವಕಾಶವಿದೆ. ಎಲ್ರು ಮರಣ ಹೊಂದ್ತಾರೆ, ಆದ್ರೆ ಹೇಗೆ ಹೊಂದಿದಾರಂತ ಯಾರಿಗ್ ಮಾತ್ರ ಗೊತ್ತು? ದೇವ್ರು ಮಾತ್ರ ಗೊತ್ತು. ಇವರು ತನ್ನ ಸ್ವಾರ್ಥಕ್ಕೋಸ್ಕರ ಬದುಕಿ ಮರಣ ಹೊಂದಿದ್ರ, ಇಲ್ಲ ಸ್ವಾರ್ಥವನ್ನ ಬದಿಗಿಟ್ಟು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಿ ಮರಣ ಹೊಂದಿದ್ರ ಅನ್ನೋಂಥ ವಿಷಯ ಯಾರಿಗ್ ಮಾತ್ರ ಗೊತ್ತು? ದೇವ್ರಿಗೆ ಗೊತ್ತು, ನಮಗ್ ಗೊತ್ತು. ಯಾರು ಲೋಕದ ಪ್ರಭು ಆಗಿರುವ ನಮ್ಮ ಎರಡನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತನ ರೀತಿಯಲ್ಲಿ ಮರಣ ಹೊಂದ್ತಾರೋ ಅವರಿಗೆ ಮಾತ್ರ ಏನಿದೆ ವಾಕ್ಯ ಹೇಳ್ತಾ ಇದೆ ನೋಡಿ. ಹೇಗೆಂದ್ರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನ ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಯಾರು ಕ್ರಿಸ್ತನಂತೆ ಮರಣ ಹೊಂದ್ತಾರೋ ಅವರಿಗೆ ಮಾತ್ರ ಕ್ರಿಸ್ತನಂತೆ ಪುನರುತ್ಥಾನ, ಫಸ್ಟ್ ರೆಸರೆಕ್ಷನ್. ಬೇರೆ ಯಾರಿಗೂ ಆ ಪುನರುತ್ಥಾನ ಇಲ್ಲ. ರೈಟ್ ಅಲ್ವಾ? ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾರಂತ ಒಂದು ವಿಷಯ, ಕ್ರಿಸ್ತನಂತೆ ಮರಣ ಹೊಂದದಂತ ತಕ್ಷಣ ತುಂಬಾ ಜನರಿಗೆ ಬೇರೆ ರೀತಿಯ ಒಂದು ಭಾವನೆಗಳೇ ಬರುತ್ತೆ. ಏನ್ ಬೇಡ, ನಾವು ಕೂಡ ಶಿಲ್ಬೆಲಿ ಹೋಗಿ ಅವ್ರ ತರ ಸಾಯ್ಬೇಕಾ? ನಮ್ಮೂರ್ ಕಡೆ ಶಿಲ್ಬೆಲಿ ಹಾಕ್ತಾರಾ? ನಮ್ಮನ್ನ ಮುಳ್ಳಿನ ಕಿರೀಟವನ್ನು ಇಡ್ತಾರಾ? ಈ ರೀತಿ ಮರಣ ಬರುತ್ತಾ ನಮ್ಗೆ? ಯಾರಿಗಾದ್ರು ಬಂದಿದ್ಯಾ ಸತ್ಯವೇದದಲ್ಲಿ? ಯೇಸು ಕ್ರಿಸ್ತನಿಗೆ ಬಂದಂತ ನೋಡಿ, ಇಲ್ಲಿ ಮರಣಕ್ಕೆ ಸದೃಶ್ಯವಾದ ಮರಣ ಹೊಂದ್ರು, ಅದಕ್ಕೆ ನಿಕಟವಾಗಿ ಅದೇ ರೀತಿಯಾದಂತ ಮರಣ ಹೊಂದಿದ್ರೆ ಅಂತ ಹೇಳ್ತಾ ಇದ್ರೆ, ನಮ್ಮನ್ನ ಯಾರಪ್ಪ ಸಾಯಿಸೋರು? ರೋಮ ರಾಜ್ಯ ಇದೆಯಾ? ಇಲ್ಲ ಪರಿಸರ ಸದಸ್ಯರು ಇದೆಯಲ್ಲ? ಇಲ್ಲ ನಾವೇನು ಯೇಸು ಕ್ರಿಸ್ತನ ತರ ಅಷ್ಟು ಪರಿಶುದ್ಧರಾಗಿದ್ದೀವ? ನಮ್ಮನ್ನ ಶಿಲುಬೆಗೆ ಹಾಕೋದಕ್ಕೆ ಸಾಧ್ಯತೆನೂ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ಅವಕಾಶನೇ ಫಸ್ಟ್ ಆಫ್ ಆಲ್ ಇಲ್ಲ. ನಾವು ಸಾಯ್ತೀವಿ ಅಂದ್ರೆ ಯಾರು ನಮ್ಮನ್ನ ಸಾಯಿಸೋರಿಲ್ಲ. ಫಸ್ಟ್ ಆಫ್ ಆಲ್ ನಾನು ಕ್ರಿಸ್ತನಂತ ಶಿಲುಬೆಯಲ್ಲಿ ಸಾಯಕ್ಕೆ ಸಿದ್ಧನಾಗಿದ್ದೀನಿ ಅಂದ್ರೆ ಯಾರು ನಮ್ಮನ್ನ ಶಿಲುಬೆಯಲ್ಲಿ ಹೊಡೆಯೋರು ಇಲ್ಲ. ಅಂದ್ರೆ ಏನರ್ಥ? ಆತನ ಮರಣಕ್ಕೆ ಸದೃಶ್ಯವಾದ ಮರಣ ಅಂದ್ರೆ ಏನರ್ಥ? ಕರ್ತನಾದ ಯೇಸು ಕ್ರಿಸ್ತನು ಯೋರ್ದನ್ ನದಿಯಲ್ಲಿ ದೀಕ್ಷಾಸ್ನಾನ ತಗೊಂಡಿದ್ರೆ ಹಿಡಿದು ಶಿಲುಬೆಯಲ್ಲಿ ಮರಣ ಹೊಂದುವವರೆಗೂ ತನ್ನ ಸ್ವಾರ್ಥಕ್ಕಾಗಿ ಎಲ್ಲಷ್ಟು ಬದುಕಲಿಲ್ಲ ಅಲ್ವಾ? ಅಲ್ಪ ಭಾಗ ಕೂಡ ತನ್ನ ಸ್ವಾರ್ಥವನ್ನ ಸಂತೃಪ್ತಿ ಪಡಿಸಕ್ಕೆ ಬದುಕಲಿಲ್ಲ. ದೇವ್ರ ಮಕ್ಳು ನಾವೇನ್ ಮಾಡ್ತೀವಿ? ಒಡಂಬಡಿಕೆ ಮಾಡ್ಕೊಂಡು ಹಲವಾರು ಬಾರಿ ನಮ್ಮ ಮಾಂಸವನ್ನ ಸಂತೋಷವಾಗಿಡೋಕೆ ಯೋಚನೆ ಮಾಡ್ತೀವಿ. ನಮ್ಮ ಮಾಂಸ ಬೆಲೆ ಏನ್ ಮಾಡುತ್ತೆ? ನಮ್ಮ ದೇಹವನ್ನ ಹೇಗೆ ಸಂತೋಷವಾಗಿಡೋಣ? ದೇಹ ಹೇಳುತ್ತೆ ನೋಡಿ, ಈ ರೀತಿ ಮಾಡು, ನಿನ್ನ ದೇಹಕ್ಕೆ ತುಂಬಾ ರಿಲ್ಯಾಕ್ಸ್ ಇದೆ, ಸಂತೋಷ ಸಿಗುತ್ತೆ, ಉಲ್ಲಾಸವಾಗಿರ್ತೀಯ ಅಲ್ವಾ? ನಾವೇನ್ ಮಾಡ್ತೀವಿ? ಅದಕ್ಕೆ ಕಿವಿ ಕೊಡೋದು ಜಾಸ್ತಿ. ಸಂತೃಪ್ತಿ, ಮಾಂಸಿಕ ವಿಷಯದಲ್ಲಿ ಸಂತೃಪ್ತಿ ಆಗ್ತಾ ಇರ್ತೀವಿ, ಆತ್ಮಿಕ ವಿಷಯಗಳಲ್ಲಿ ಅತೃಪ್ತಿಯಾಗಿರ್ತೀವಿ. ಯಾವ ರೀತಿಯಲ್ಲಿ? ಮಾಂಸಿಕ ರೀತಿ ನಮ್ಗೆ ಬೇಕಾಗಿದ್ದೆಲ್ಲ ಸಿಕ್ಕಿದ್ರೇನೆ ನಮ್ ಸಂತೋಷ. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರು ನಮ್ಗೆ ತಡ್ಕೊಳಕ್ ಆಗಲ್ಲಪ್ಪ. ಊಟ, ನಿದ್ದೆ, ಬಟ್ಟೆ, ಪ್ರತಿ ದಿನ ಬೇಕಾಗಿರುವಂತ ಪ್ರತಿಯೊಂದು ವಿಷಯ ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಕೈಲಿ ಸಗಿಸ್ಕೊಳಕ್ಕಾಗಲ್ಲ. ಈ ಒಂದು ಓಟವನ್ನ ನಾನು ಓಡೋದೂ ಇಲ್ಲ. ನೋಡ್ರಿ, ಕ್ರಿಸ್ತನ ಪಿತೇಶ್ವರ ಸೇರೆ ಅಪೋಸ್ತಲ್ ಪಾಲ್ ಮಾತಾಡ್ಬೇಕಾರೆ ಏನಂತ ಮಾತಾಡ್ತಾರೆ? ಒಂದು ವಾಕ್ಯ ನೋಡ್ರಿ, ಆ ವಾಕ್ಯ ಹೇಗಿದೆ ಅಂತ ನೋಡ್ರಿ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 23 ಓದ್ಕೊಂಡ್ಬನ್ರಿ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 23. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ, ಬುದ್ಧಿ ಸ್ವಾರ್ಥವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 1 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಪೆಟ್ಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು.
ಒಂದು ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಹ್ಮ್ 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. 26. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಹ್ಮ್ ಸ್ವಂತ ಜನರಿಂದ ಅಪಾಯಗಳು, ಹ್ಮ್ ಅನ್ಯ ಜನರಿಂದ ಅಪಾಯಗಳು, ಹ್ಮ್ ಪಟ್ಟಣದಲ್ಲಿ ಅಪಾಯಗಳು, ಹ್ಮ್ ಕಾಡಿನಲ್ಲಿ ಅಪಾಯಗಳು, ಹ್ಮ್ ಸಮುದ್ರದಲ್ಲಿ ಅಪಾಯಗಳು, ಹ್ಮ್ ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ಹ್ಮ್ ನನಗೆ ಸಂಭವಿಸಿದವು. 27 ಓದ್ಬಿಡ್ರಿ. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಹ್ಮ್ ಸಾರಿ ನಿದ್ದೆಗೆಟ್ಟು ಹ್ಮ್ ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಹ್ಮ್ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ನೋಡಿದ್ರಾ? 28 ನೋಡ್ಬೇಕಾದ್ರೆ ಇನ್ನು ಬೇರೆ ಹೊರಗಿನವಲ್ಲದೆ ಎಲ್ಲ ಸಭೆ ವಿಷಯವಾದ ಚಿಂತೆ ಪ್ರತಿದಿನ ನನ್ನನ್ನು ಪೀಡಿಸಿ- ಹೊರುತ್ತಿದ್ದೇನೆ. ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಅನೇಕ ಸಾರಿ ಉಪವಾಸ, ಚಳಿ, ವಸ್ತ್ರವಿಲ್ಲದೆ. ಇವತ್ತು ನಮ್ಗೇನೋ ವಸ್ತ್ರ ಇಲ್ದ ಇದೆಯಾ? ಸ್ವೆಟರ್ ಇದೆ, ಎಲ್ಲ ಇದೆ. ಸ್ವಲ್ಪ ಚಳಿ ನಮ್ ತರ್ಕೊಳಕ್ ಕಷ್ಟ, ಸ್ವಲ್ಪ ಊಟ ಇಲ್ದಿದ್ರೆ ನಮ್ ಕಷ್ಟ, ನಿದ್ದೆಗಿಟ್ಬಿಟ್ರೆ ಕಷ್ಟ. ಯಾರಿಗಿರಿ ಕೊಡ್ತಾರೆ ದೇವರು ಕಿರೀಟವನ್ನ? ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸರೇ, ದೇವರಿಗೋಸ್ಕರ ಪಟ್ಟಂತ ಪ್ರಯಾಸಗಳು ನಾವು ನೋಡ್ರಿ. ಮರಣ ಅಂದ್ರೆ ಇದು ಮರಣ. ಅವಾಗ ಶಿಲ್ಬೆಯಲ್ಲಿ ಸಾಯಕ್ಕಾಗಲ್ಲ ಕ್ರಿಸ್ತನ ಪ್ರೀತಿಯ ಸರಸರೇ. ದೇವರ ಮಕ್ಕಳಿಗೋಸ್ಕರ ಈ ರೀತಿ ಕಷ್ಟಗಳನ್ನ ಅನುಭವಿಸಕ್ಕೆ ಸಿದ್ಧವಾಗಿದ್ದೀನ? ಇದೇ ಒಂದು ಕಷ್ಟಗಳನ್ನ ಕರ್ತನಾದ ಯೇಸು ಕ್ರಿಸ್ತ ಅನುಭವಿಸಿದ್ರು. ಪ್ರತಿ ಸಾರಿ ಎಷ್ಟೋ ಸಾರಿ ಊಟ ಇಲ್ಲ, ನಿದ್ದೆ ಇಲ್ಲ. ಈ ರೀತಿ ಸಾಯಕ್ಕಾಗುತ್ತೆ? ನಾವು ಸಾಯ್ತಾ ಇದೀವಾ? ಹೇಗೆಂದ್ರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಈ ರೀತಿ ಮರಣವನ್ನು ಹೊಂದಕ್ಕಾಗ್ತಿದೆ ನಮ್ ಕೈಲಿ? ಆಗದೇ ಇಲ್ಲ ಅಲ್ವಾ? ಒಂದ್ಸರಿ ಹಸಿವೆ ಇಲ್ದಾಗ, ಸ್ವಲ್ಪ ಹಸಿವೆ ಇದ್ದಾಗ, ಒಂದೊತ್ತು ಊಟ ಇಲ್ದೇ ಇದ್ದಾಗ ನಾವೇನೋ ಕೋಪ ಪಟ್ಬಿಟ್ರೆ ಇಂಥ ದೊಡ್ಡ ದೊಡ್ಡ ಜವಾಬ್ದಾರಿ ದೇವ್ರು ನಮ್ ಕೈಲಿ ಕೊಡೋದೇ ಇಲ್ಲ. ಯಾಕೆಲಿ? ಒಂದೊತ್ತು ಊಟಕ್ಕೆ ಇಷ್ಟು ಕಷ್ಟಪಟ್ಬಿಟ್ಟೆ, ಕ್ರಿಸ್ತನಿಗೋಸ್ಕರ ನಾನು ಹಸಿವೆಯಲ್ಲಿ ಏನಾದ್ರು ಉಪವಾಸ ಇರ್ಬೇಕಾದ್ರೆ ನಿನ್ಗೊಂದು ಅವಕಾಶ ಬಂದ್ಬಿಟ್ರೆ ನೀನ್ ಮಾಡ್ತೀಯಪ್ಪ, ನೀನ್ ಮಾಡಲ್ಲ ಅಂತ ಗೊತ್ತು, ನೀನ್ ಕೊಡಲ್ಲ ಅಂದ್ಬಿಡ್ತಾರೆ ಅಷ್ಟೇ. ದೇವ್ರ ಮಕ್ಳಿಗೆ ಹೆಸರು ನಿದ್ದೆಗೆಟ್ಟಿರ್ತೀವ? ಖಂಡಿತ ದೇವ್ರ ಮಕ್ಳು ನೀವಲ್ಲ. ಇಂಥ ಒಂದು ನಾನಾ ರೀತಿಯಲ್ಲಿ ಇದನ್ನ ನೀವು ಮಾಡಿರ್ಬಹುದು. ದೇವ್ರ ಮಕ್ಳಿಗೋಸ್ಕರ ನೀವು ತ್ಯಾಗ ಮಾಡಿರ್ಬೋದು, ಗೊತ್ತಿಲ್ಲ. ನಿಮ್ಮ ತ್ಯಾಗ ಮರೆಯಾಗಿದೆ, ಕ್ರಿಸ್ತನಲ್ಲಿ ಮರೆಯಾಗಿದೆ. ನಾನು ನೋಡಿಲ್ಲ ಅಲ್ವಾ? ಯಾರು ಕಂಡಿಲ್ಲ. ಖಂಡಿತವಾಗ್ಲು ಈ ರೀತಿ ಮಾಡಿದ್ರೆ, ಈ ರೀತಿ ತ್ಯಾಗಗಳನ್ನ ಜೀವಿಸ್ತಿದ್ರೆ ಅದು ಕ್ರಿಸ್ತನ ಮರಣಕ್ಕೆ ಸದೃಶ್ಯವಾದಂತ ಮರಣವಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ? ಈ ರೀತಿ ಕಷ್ಟಗಳನ್ನ ನಮ್ಗೆ ಸಿಗೋದೇ ಅಪರೂಪ. ಸಿಗ್ದಾಗ ಅದನ್ನ ಬಿಡದೆ ದೇವರ ಮಕ್ಕಳಿಗೋಸ್ಕರ ಈ ಕಷ್ಟನ ಪಡೆಯಕ್ಕೆ ರೆಡಿಯಾಗಿದ್ದೀವ? ನೋಡ್ರಿ, ಮಾತುಗಳೆಲ್ಲ ಓದಿದ್ರೆ ಹೆಂಗಿದೆ ಅಂದ್ರೆ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದನು, ಹೆಚ್ಚಾಗಿ ಸೆರೆಮನೆಗಳಲ್ಲಿ ಬಿದ್ದೆನು, ಅನೇಕ ಸಾರಿ ಮರಣದ ಬಾಯಿಗಳಲ್ಲಿ ಸಿಕ್ಕಿಕೊಂಡ್ರು ಅಂತ ಹೇಳ್ತಾ ಇದೆ. ಡೆತ್ ಇನ್ನೇನಪ್ಪ, ಮುಗೀತು ಅಷ್ಟೇ ನನ್ನ ಲೈಫ್ ಅಂತ ತಿಳ್ಕೊಂಡ್ರೆ, ಅಪ್ಪ ಸಾಕಪ್ಪ ಈ ಪ್ರಪಂಚದಲ್ಲಿ ಓಟ ದೇವರೇ ಮುಗಿಸ್ಬಿಟ್ಟಿದೀನಿ ಅಂತ ಅನ್ಕೊಂಡ್ರೆ, ಇಲ್ಲ ಮಗನೇ ಮುಗ್ದಿಲ್ಲ, ಇನ್ನೂ ನಿನ್ ಕೆಲಸ ಐತೆ, ಬಾ ಜೀವಂತವಾಗಿದ್ಯಾ, ಇನ್ನೂ ಕೆಲಸ ಮಾಡು, ನಿನ್ ಗಾಯಗಳೆಲ್ಲ ಸರಿ ಮಾಡ್ತೀನಿ, ಹೋಗ್ ಸುವಾರ್ತೆ ಸಾರ್, ಹೋಗ್ ಕಳಿಸ್ಬಿಡ್ತಾರೆ ಪಾಪ. ನೋಡ್ರಿ, ಕ್ರಿಸ್ತನಿಗೋಸ್ಕರ ನಿಜವಾಗ್ ಬದುಕೋರಿಗೆ ಯಾವಾಗಪ್ಪ ಸಾವು ಬರುತ್ತೆ ಅಂತ ಇರುತ್ತೆ. ಲೋಕದಲ್ಲಿ ಬದುಕೋರಿಗೆ ಸಾವು ಬರಬಾರ್ದು ಅಂತ ಇರುತ್ತೆ. ಇದೇ ಅವ್ರಿಗೂ ಡಿಫ್ರೆಂಟ್. ನಿಜವಾಗ್ಲೂ ದೇವ್ರಿಗೋಸ್ಕರ ಕ್ರಿಸ್ತನ ಸರ್ವಿ ಬೆಳೆಯೋದಕ್ಕೆ ಬದುಕೋರಿಗೆ ಸತ್ರೆ ಸಾಕು, ಓಟವನ್ನು ಓಡಿ ಮುಗಿಸಿದ್ರೆ ಸಾಕು ಅಂತ ಭಾವನೆಗಳು ಬಂದ್ಬಿಡ್ತು. ಆ ಒಂದು ಗುಣಗಳನ್ನ ಬೆಳೆಸ್ಕೊಂಡವ್ರಿಗೆ. ಬೇರೆಯವ್ರಿಗೆ ಹೆಂಗಿರುತ್ತೆ? ಲೋಕ ಎಳಿತಾ ಇರುತ್ತೆ ತಾನೆ, ಅಯ್ಯೋ ನನ್ನ ಹೆಂಡತಿ ಮಕ್ಕಳು, ಅಯ್ಯೋ ನನ್ನ ಮನೆ ಮಠ, ಅಯ್ಯೋ ನನ್ನ ಕೆಲಸ, ಹಣ, ಎಷ್ಟೋ ವಿಷಯಗಳಿದೆಯಲ್ಲ, ಸತ್ತೋಗ್ಬಿಟ್ರೆ ಹೆಂಗೆ? ಯಾಕೆ? ನಮ್ಮ ಮೈಂಡ್ ಎಲ್ಲ ಇಲ್ಲೇ ಇರೋದು. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಇಂಥ ಗುಣಗಳನ್ನ ಬೆಳೆಸ್ಕೊಳ್ತಾ ಇದೀವಾ? ಇಂಥ ಮರಣವನ್ನ ಹೊಂದೋದಕ್ಕೆ ಪ್ರಯತ್ನಗಳು ಪಡ್ತಾ ಇದೀವಾ? ಆದ್ರಿಂದ ಮರಣ ಅನ್ನೋದು ನಮ್ಗೆ ಇದ್ದೇ ಇದೆ. ಮರಣದ ಬಗ್ಗೆ ಚಿಂತೆ ಮಾಡೋದ್ ಬೇಕಾಗಿಲ್ಲ. ನಮ್ಮ ಲೈಫ್ ದೇವರ ಕೈಯಲ್ಲಿದೆ. ಅಷ್ಟು ಬೇಗ ನಮ್ಮನ್ನ ಮರಣಕ್ಕೆ ದೇವರು ಒಪ್ಪಿಸ್ಕೊಡಲ್ಲ. ಆದ್ರೂ ಕೂಡ ಆತನ ಕೃಪೆಯ ದಿನಗಳಲ್ಲಿ ಆತನ ನಮಗೆ ಕೊಟ್ಟಿರುವಂತ ಕೃಪೆಯನ್ನು ನೆನೆಸ್ಕೊಂಡು ಆ ಸಮಯದ ಒಳಗೆ ನಾವು ಕ್ರಿಸ್ತನ ಹಾಗೆ, ಕರ್ತನ ಹಾಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರೀತಿಯಾದಂತ ಮರಣಕ್ಕೆ ಸದೃಶವಾದ ಮರಣವನ್ನ ಹೊಂದ್ಬೇಕಾಗಿರೋದು ನಮ್ಮ ಗುರಿಯಾಗಿದೆ. ಆ ಗುರಿನ ನಾವೇನೋ ಮಿಸ್ ಮಾಡಿದ್ರೆ ಖಂಡಿತವಾಗ್ಲು ಕ್ರಿಸ್ತನ ಆಗಿರುವಂತ ಪುನರ್ಥ ನಮ್ಗೆ ಸಿಗೋದೇ ಇಲ್ಲ.
ಆದ್ರಿಂದ ದೇವ್ರ ಮಕ್ಕಳು ಇದನ್ನ ನಾವೇನ್ ಮಾಡೋಣ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮಗಿರುವಂತಹ ಸಮಯ ತುಂಬಾ ಕಡಿಮೆ ಇದೆ ಕ್ರಿಸ್ತನ ಪ್ರೀತಿ ಸಹೋದರ. ಅದಕ್ಕೆ ನಾವು ನೋಡ್ಬೇಕಾದ್ರೆ 2 ಕೊರಿಂಥದವರಿಗೆ 4ನೇ ಅಧ್ಯಾಯ 10ನೇ ವಾಕ್ಯ ಓದ್ಬಿಡ್ರಿ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೋಡಿದ್ರ, ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ಅನುಭವಿಸ್ತಾ ತಿರುಗಾಡುತ್ತಿದ್ದೇವೆ. ಯೋಚನೆ ಮಾಡ್ರಿ, ಇವತ್ತು ಎಲ್ಲರೂ ಸುಖಭೋಗವಾಗಿ ಬದುಕಕ್ಕೆ ಆಸೆ ಪಡ್ತಾರ ಹೊರತು ಪ್ರತಿದಿನ ಸಾಯಕ್ಕೆ ಯಾರಾದ್ರೂ ಆಸೆ ಪಡ್ತಾರ? ಹೆಂಗಪ್ಪ ನನ್ನ ದೇಹನ ಸಂತೃಪ್ತಿ ಪಡಿಸೋಣ ಅಂತ ಆಸೆ ಪಡ್ತಾರೆ. ದೇವ್ರ ಮಕ್ಳ ಲೈಫ್ ಮಾತ್ರ ತುಂಬಾ ವಿಭಿನ್ನವಾಗಿದೆ. ದೇವ್ರ ಮಕ್ಳ ಲೈಫ್ ಹೆಂಗಿದೆ? ಪ್ರತಿದಿನ ಸಾಯಕ್ಕೆ ಸಿದ್ಧ ಅವರು ಅಲ್ವಾ? ಪ್ರತಿದಿನ ಸಾಯಕ್ಕೆ ಸಿದ್ಧ. ಅಪೊಸ್ತಲ ಪಾಲ್ ಈ ಮಾತನ್ನ ಹೇಳ್ಬೇಕಾರೆ ಏನ್ ಹೇಳ್ತಾರ ಗೊತ್ತಾ? ಯಾಕೆ ಈ ಮಾತನ್ನ ಹೇಳ್ತಾರ ಗೊತ್ತಾ? ಅವರು ಇಂಥ ಒಂದು ಬಲವಾದಂತ ಮಾತೆಲ್ಲ ಸಾಧಾರಣ ವ್ಯಕ್ತಿಗಳಿಂದ ಬರಲ್ಲ ಅಂತ ವಾಕ್ಯ ನೋಡ್ರಿ. ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ಅನುಭವಿಸ್ತಾ ತಿರುಗಾಡುತ್ತಿದ್ದೇವೆ. ಅಂದ್ರೆ ಕ್ರಿಸ್ತನಿಗೆ ಅನುಭವಿಸಿದಂತ ಬಾಧೆಗಳನ್ನ, ಸಂಕಟಗಳನ್ನ ಅನುಭವಿಸಕ್ಕೆ ನಾವು ಯಾವಾಗ್ಲೂ ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿ ಇದೀವಿ. ಯಾವಾಗಪ್ಪ ಅಂತ ಕಷ್ಟಗಳು ಬರುತ್ತೆ, ಸಂತೋಷವಾಗಿ ಅದನ್ನ ಆ ಕಷ್ಟಗಳನ್ನ ಏನ್ ಮಾಡ್ತೀವಿ, ತಗೊಳ್ತೀವಿ ಅನ್ನೋ ವಿಷಯವನ್ನ ಇಲ್ಲಿ ಮಾತಾಡ್ತಾರೆ. ಯಾರು ಮಾತಾಡ್ತಾರೆ ಈ ಮಾತಲ್ಲಿ? ಯಾರು ಮಾತಾಡಕ್ಕಾಗುತ್ತೆ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಅಪೊಸ್ತಲ ಪಾಲ್ ಅಂತ ವಾಕ್ಯವನ್ನು ಹೋದ್ರೆ ರೋಮಪುರದವರಿಗೆ, ನಾವು ಮುಂದಿನ ವಾಕ್ಯದಲ್ಲಿ ಬರೋಣ, ಇನ್ನು ಟೈಮ್ ಇದೆ ಅದಕ್ಕೆ. ಅದು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ, ಅದ್ ಮಾತ್ರ ಓದಿ ನಾವು ಮುಗಿಸೋಣ. 8ನೇ ಅಧ್ಯಾಯ ಹೋದ್ರಿ, 35ನೇ ವಾಕ್ಯ ಹೋದ್ರಿ. ರೋಮಪುರದ 8:30. ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ದೇವರೇ. ಅದಕ್ಕೆ ಒಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು ಅಂದ್ರೆ ಏನಪ್ಪಾ? ಇದ್ರ ವಾಕ್ಯದ ಅರ್ಥ ಅಂದ್ರೆ, ನಾನು ಕ್ರಿಸ್ತನ ಮೇಲೆ ಅಷ್ಟು ದೊಡ್ಡ ಪ್ರೀತಿ ಇಟ್ಟಿದ್ರಿಂದ ಕ್ರಿಸ್ತನ ಹಾಗೆ ಮರಣವನ್ನು ಅನುಭವಿಸಿ ನನಗೆ ಕಷ್ಟವೇ ಇಲ್ಲ ಅಂತ ಅಪೊಸ್ತಲ ಪಾಲ್ ಹೇಳ್ತಾ ಇದ್ದಾರೆ. ನಾನು ಅವ್ರ ಮೇಲೆ ಇಟ್ಟಿರಂತ ಈ ಪ್ರೀತಿಗೆ ಈ ರೀತಿಯಾದ ಮರಣ ನನಗೆ ಕಷ್ಟ ಅನ್ಸಲ್ಲ. ಯಾಕಂದ್ರೆ ಅವರ ಪ್ರೀತಿ ಅಷ್ಟು ದೊಡ್ಡದು. ನಾನು ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಅಷ್ಟು ದೊಡ್ಡದು. ಅವ್ರ ಮೇಲೆ ಇರುವಂತ ಪ್ರೀತಿನ ನಾನು ಹೆಂಗ್ ವ್ಯಕ್ತಪಡಿಸಕ್ಕಾಗುತ್ತೆ ಅಂದ್ರೆ, ನಾನು ಹೀಗೆ ವ್ಯಕ್ತಪಡಿಸಕ್ಕಾಗುತ್ತೆ. ತಂದೆಯಾದ ದೇವ್ರ ಮೇಲೆ ಇರುವಂತ ಪ್ರೀತಿನ ಯೇಸು ಕ್ರಿಸ್ತನ ಶಿಲುಬೆ ಮರಣ ಒಂದೇ ವ್ಯಕ್ತಪಡಿಸಕ್ಕಾಗಿರಲ್ವೋ? ಇಡೀ ಲೋಕದ ಮೇಲೆ ತಂದೆಯಾದ ದೇವರು ಇಟ್ಟಿರುವಂತ ಪ್ರೀತಿನ ತನ್ನ ಒಬ್ಬನೇ ಮಗನನ್ನ ಶಿಲುಬೆಯಲ್ಲಿ ಕೊಡದೆ ವ್ಯಕ್ತಪಡಿಸಕ್ ಆಗಲ್ವೋ? ನಾವು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಪ್ರೀತಿನ ಈ ರೀತಿಯಾದಂತ ಮರಣವನ್ನು ಅನುಭವಿಸದೆ ವ್ಯಕ್ತಪಡಿಸಕ್ ಆಗೋದೇ ಇಲ್ಲ. ಅದರಿಂದ ನಿಜವಾಗ್ಲೂ ನಾವು ಕ್ರಿಸ್ತನ ಪ್ರೀತಿ ಮಾಡಿದ್ದಾದ್ರೆ ಆತನ ಮರಣಕ್ಕೆ ಸದೃಶ್ಯವಾದಂತ ಮರಣವನ್ನು ಅನುಭವಿಸಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ಅದು ಮಾತ್ರವಲ್ಲ, ಆ ಪ್ರೀತಿ ಯಾವ ರೀತಿ ಮಾತಾಡ್ತಿದೆ ಅಂದ್ರೆ, ಹೇಗಾದ್ರೂ ಕ್ರಿಸ್ತನ ಜೊತೆಗೆ ಜೀವಿಸ್ಬೇಕಪ್ಪ, ಆತನ ಜೊತೆಗೆ ಇರ್ಬೇಕಪ್ಪ ಅಂತ ಆಸೆ ಇಟ್ಕೊಂಡಿರೋದ್ರಿಂದ, ಆತನ ಹಾಗೆ ಪುನರ್ತನ ಹೊಂದಿದ್ರೆ ಮಾತ್ರ ಆತನ ಜೊತೆಗೆ ಇರಕ್ಕಾಗುತ್ತೆ ಅನ್ನೋಂಥ ವಿಷಯ ಗೊತ್ತಿರೋದ್ರಿಂದ, ಆ ಪುನರ್ತನ ಆತನ ಮರಣ ಹೊಂದಿದ ರೀತಿಯಲ್ಲಿ ಇದ್ರೆ ಮಾತ್ರ ನನಗೆ ಸಿಗುತ್ತೆ ಅಂತ ವಿಷಯನ ಅರ್ಥ ಮಾಡ್ಕೊಂಡು ಆತನ ಮರಣದ ಸದೃಶ್ಯವಾದ ಮರಣವನ್ನು ಹೊಂದೋದಕ್ಕೆ ಯಾವಾಗ್ಲೂ ನಾವೇನಾಗ್ತೀವಿ, ಸಿದ್ಧರಾಗಿರ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಬರುವಂತ ದಿನಗಳಲ್ಲಿ ದೇವ್ರ ಮಕ್ಕಳಾದ ನಾವು ಕ್ರಿಸ್ತನ ಹಾಗೆ ಮರಣ ಹೊಂದೋದಕ್ಕೆ ಅವಕಾಶ ಇನ್ನೂ ಇದೆ. ಸೇವೆಗಳು ಇನ್ನೂ ಇದೆ. ದೇವ್ರ ಮಕ್ಕಳು ಮಾಡುವಂತ ತ್ಯಾಗದ ಜೀವಿತ ಇನ್ನೂ ಇದೆ. ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಯಾರು ಕೂಡ ನಮ್ಗೆ ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ಕರೆಯಲ್ಲ. ನಾವೇ ಕೂಡ ಕೆಲಸಗಳನ್ನ ಮಾಡ್ಕೊಬೇಕು, ವಾಲಂಟಿಯರ್ ಮಾಡ್ಬೇಕು. ಏನ್ ಮಾಡೋಣ ದೇವ್ರಿಗೋಸ್ಕರ? ಹೇಗೆ ನನ್ನ ಬಲಿಯನ್ನ ಸಮರ್ಪಣೆ ಮಾಡೋಣ? ಹೇಗೆ ಸಾಯನ ಪ್ರತಿದಿನ? ಹೇಗೆ ದೇವ್ರ ಮಕ್ಕಳಿಗೋಸ್ಕರ ನನ್ನ ತ್ಯಾಗ, ನನ್ನ ಜೀವವನ್ನ ಕೊಡೋಣ? ಯಾವ ರೀತಿಯಲ್ಲಿ ಕೊಡೋಣ? ಇದನ್ನೆಲ್ಲ ನಾವು ಯೋಚನೆ ಮಾಡಿ ಕ್ರಿಸ್ತನ ಸದೃಶ್ಯವಂತ ಮರಣವನ್ನು ಹೊಂದಿ ಕ್ರಿಸ್ತನ ಸದೃಶ್ಯವಂತ ಪುನರ್ತನ ಹೊಂದೋದಕ್ಕೆ ದೇವರು ನಮ್ಗೆ ಬಲಪಡಿಸ್ಲಿ. ದೇವರು ಇವತ್ತಿನ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. ಓಕೆ, ಸೊ ಸಮಯ ತುಂಬಾ ಅಧಿಕವಾಗಿ ತಗೊಂಡಿದ್ದೀನಿ. ರಾತ್ರಿ ಗೀತವನ್ನ ಓದ್ತೀರಾ? ಯಾರು ಓದ್ತೀರಾ? ಓದಿ. ಕರ್ತನೆ, ನನ್ನ ತುಟಿಗಳನ್ನು ತೆರೆ, ಆಗ ನನ್ನ ಬಾಯಿ
ನಿನ್ನ ಸ್ತೋತ್ರವನ್ನು ಪ್ರಕಟ ಮಾಡುವುದು. ಕೀರ್ತನೆಗಳು 51:15. ಇಲ್ಲಿ ವ್ಯಕ್ತಪಡಿಸುತ್ತಿರುವ ವಾಕ್ಯವು ಏನನ್ನು ಸೂಚಿಸುತ್ತದೆ ಎಂದರೆ, ಕರ್ತನು ಮೊದಲು ತನ್ನ ಕರುಣೆ ಮತ್ತು ಸತ್ಯದಿಂದ ಅವರ ತುಟಿಗಳನ್ನು ತೆರೆದಿದ್ದರೆ, ಕತ್ತಲೆಯಿಂದ ಆತನ ಅದ್ಭುತವಾದ ಬೆಳಕಿಗೆ ಕರೆದಾತನಾದ ಕರ್ತನು ಅವರ ಬಾಯಿಯನ್ನು ಸರಿಯಾಗಿ ತೆರೆದು ಸ್ತುತಿಗಳನ್ನು ವ್ಯಕ್ತಪಡಿಸಲು ಯಾರು ನಿರೀಕ್ಷಿಸಬೇಕಾಗಿಲ್ಲ. ಆಗಿಲ್ಲದಿದ್ದರೆ ಎಲ್ಲಾ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ಹೇಳಲು ಯಾರಾದರೂ ಹೇಗೆ ನಿರೀಕ್ಷಿಸಬಹುದು? ಪಾಪ ಕ್ಷಮಾಪಣೆಯನ್ನು ಪಡೆದವರೆಲ್ಲರೂ ಕರ್ತನಿಗೆ ತಮ್ಮ ಸರ್ವಸ್ವವನ್ನು ಸಂಪೂರ್ಣವಾಗಿ ಪ್ರತಿಷ್ಠಿಸುವ ಮನಸ್ಥಿತಿಯಲ್ಲಿರಬೇಕೆಂದು ಇದು ಸಮಾನವಾಗಿ ಸೂಚಿಸುತ್ತದೆ. ಹಾಗೂ ನಂತರ ಅಂತವರೆಲ್ಲರೂ ತಮ್ಮ ತುಟಿಗಳನ್ನು ತೆರೆಯಲು ನಿರೀಕ್ಷಿಸಬೇಕು. ಆದುದರಿಂದ ದೇವರ ಸತ್ಯದ ಮತ್ತು ಕೃಪೆಯ ಸಂದೇಶವು ಇತರರಿಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದಕ್ಕಾಗಿ ಅವರಿಂದ ಹೊರಟು ಬರಬಹುದು. ನಿನ್ನ ತುಟಿಗಳಲ್ಲಿ ಕೃಪೆಯು ಒಯ್ದದೆ ಸುರಿದದೆ ಎಂದು ವಾಕ್ಯದಲ್ಲಿ ಬರೆದಿದೆ. ಕೀರ್ತನೆಗಳು 45:2. ಆತನು ನನ್ನ ಬಾಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಕೀರ್ತನೆಗಳು 40:2. ಇವುಗಳು ವಿಶೇಷವಾಗಿ ನಮ್ಮ ಪ್ರಿಯ ವಿಮೋಚನೆಗೆ ಸೂಕ್ತವಾಗಿದ್ದರು. ಇವುಗಳು ಆತನ ಶರೀರವಾಗಿರುವ ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಸೂಕ್ತವಾಗಿದೆ. ಮತ್ತು ಆತನ ಶರೀರದವರು ಎಂದು ಹೇಳಿಕೊಳ್ಳುವವರೆಲ್ಲರೂ ಅವರಿಗೆ ಸಿಕ್ಕಿದ ಅವಕಾಶಕ್ಕೆ ಅನುಗುಣವಾಗಿ ಕರ್ತನನ್ನು ಒಪ್ಪಿಕೊಳ್ಳಲು ತಮ್ಮ ತುಟಿಗಳನ್ನು ಎಂದಿಗೂ ತೆರೆದಿದ್ದರೆ, ಕರ್ತನೊಂದಿಗಿನ ಅವರ ಸಂಬಂಧಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನೂ ಪ್ರಶ್ನಿಸಲು ಕಾರಣವಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಹಾಗಾಗಿ ಒಂದು ರಾತ್ರಿ ಗೀತೆಗಳು ಕರ್ತನೆ ನನ್ನ ತುಟಿಗಳನ್ನು ತೆರೆ, ಆಗ ನನ್ನ ಬಾಯಿ ನಿನ್ನ ಸ್ತೋತ್ರವನ್ನು ಪ್ರಕಟ ಮಾಡುವುದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ದೇವರ ಮಕ್ಕಳು ದೇವರ ಸುವಾರ್ತೆಯನ್ನ ಸಾರುವಂತ ಈ ಕೆಲಸ ಎಷ್ಟರ ಮಟ್ಟಿಗೆ ತುಂಬಾ ಮುಖ್ಯವಾದಂತ ವಿಷಯವಾಗಿದೆ ಅನ್ನೋ ವಿಷಯವನ್ನ ಈ ಒಂದು ರಾತ್ರಿ ಗೀತೆಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಓದಿ ಧ್ಯಾನ ಮಾಡ್ರಿ, ನಿಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ. ಯಾಕಂದ್ರೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಇನ್ನೂ ಸಮಯ ಆಗ್ಬಿಡುತ್ತೆ. ತುಂಬಾ ಒಳ್ಳೆ ಪಾಯಿಂಟ್ಸ್ ಇದೆ, ನೀವು ಓದ್ಬೇಕಂತ ಉದ್ದೇಶದಲ್ಲಿ ಅದನ್ನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಸೊ ಅದು ನಿಮ್ಮ ಆತ್ಮಿಕ ವಿಷಯಕ್ಕೆ ತುಂಬಾ ಪ್ರಯೋಜನವಾಗಿರುತ್ತೆ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮತ್ತು ಪಾದಗಳಿಗೆ ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ನಿಮ್ಮ ಪ್ರೀತಿ ಕೃಪೆ ಕರುಣೆಯಿಂದ ನಮ್ಮನ್ನು ಒಟ್ಟಾಗಿ ಸೇರಿಸಿ ಈ ರಾತ್ರಿ ವೇಳೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3 ಮತ್ತು 4 ವಚನಗಳನ್ನು ಆಳವಾಗಿ ಧ್ಯಾನ ಮಾಡುವಂತೆ ನೀನು ಕೊಟ್ಟಂತ ಮಹಾಕೃಪೆಗಾಗಿ ದೇವರೇ ನಿಮಗೆ ಕೃತಜ್ಞತೆಗಳನ್ನ ನಾವು ಸಲ್ಲಿಸುವರಾಗಿದ್ದೇವೆ. ರಿಷಾರ್ಡ್ ಬ್ರದರ್ ಮುಖಾಂತರವಾಗಿ ಅನೇಕ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಅವರನ್ನು ಕೂಡ ನಡೆಸಿಕೊಟ್ಟಿದ್ದಕ್ಕಾಗಿಯೂ ದೇವರೇ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕೇಳಿದಂತ ನಮ್ಮನ್ನು ಕೂಡ ದೇವರೇ ನಾವು ಯಾವ ರೀತಿ ನಿಮಗೆ ಸಮರ್ಪಣೆಯಾಗಿ ಈ ಲೋಕದಲ್ಲಿ ಎಲ್ಲ ವಿಷಯದಲ್ಲಿ ಸೇವೆಯಲ್ಲಿ ಯಾವ ರೀತಿ ಮರಣದಲ್ಲಿ ಜೀವಿಸಿಕೆ ಎಂಬುದಾಗಿ ಅನೇಕ ಆಳವಾದ ವಿಷಯಗಳನ್ನ ದೇವರೇ ಈ ದಿನ ನಾವು ಕಲಿಯುವಂತೆ ನೀವು ಸಹಾಯ ಮಾಡಿದಿರಿ. ಮುಂದಿನ ಭಾಗದಲ್ಲೂ ಕೂಡ ಅನೇಕ ಸತ್ಯಗಳನ್ನ ನಾವೆಲ್ಲರೂ ಕೂಡ ಕಲೀಲಿಕ್ಕೆ ನೀವು ಒಬ್ಬನೇ ಮಗನಾಗಿರುವಂತ ಕ್ರಿಸ್ತನ ಶ್ರಮ ಸಂಕಟಗಳಲ್ಲಿ ಅಜಜಾಡಿನಲ್ಲಿ ಗುಣ ಸ್ವಭಾವಗಳಲ್ಲಿ ಲೋಕದಲ್ಲಿ ಎಲ್ಲವನ್ನು ತ್ಯಜಿಸಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ನಡೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಆ ಬಲಹೀನತೆಗಳನ್ನ ತೆಗೆದುಹಾಕ್ರಿ ದೇವರೇ. ಎಲ್ಲವೂ ಕೂಡ ದೇವರೇ ನಮ್ಮೆಲ್ಲ ಕೂಗುಗಳನ್ನ ನೀವು ಕೇಳುವಂತ ದೇವರಾಗಿದ್ದಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕೂಟದ ಆರಂಭದಿಂದ ಹಿಡಿದು ಈ ಸಮಯದವರೆಗೂ ಎಲ್ಲ ನೀನೆ ಮುಂದೆ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಲ್ಲರಿಗೂ ನಮಸ್ತೆ. Thank you, brothers. Thank you, brother. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ರಾತಿ ಬ್ರದರ್. Good night. ಆನಂದ್ ಬ್ರದರ್, ಬಸವರಾಜ್ ಬ್ರದರ್, ಕಮಲಮ್ಮ ಸಿಸ್ಟರ್, ಎಲ್ಲಾ ನಮಸ್ತೆ. ಎಲ್ಲರಿಗೂ ಬ್ರದರ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಬ್ರದರ್ ಎಲ್ಲರಿಗೂ ನಮಸ್ತೆ. ಬ್ರದರ್ ನಮಸ್ತೆ. ಬ್ರದರ್ ಸಿಸ್ಟರ್ ನಮಸ್ತೆ. ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ.
Namaste, brothers and sisters. ನಮಸ್ತೆ ಎಲ್ಲರಿಗೂ. Namaste, brothers and sisters. Namaste, brothers and sisters. ಉಂಡಿ ಹೋಗು. Good night. Thank you. God bless you. See you. Okay, bye bye. Namaste, brothers and sisters. ಹಿಂಗ ಹಿಂಗದೆ